ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರು ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡುತ್ತಾ ದೈವಾದ ದೇವರನ್ನ ಎಲ್ಲರೂ ಕೂಡ ಕರೆಯೋಣ. ಬನ್ನಿರಿ ಪವಿತ್ರಾತ್ಮನೆ ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕೊಡ್ತೇನೆ. ನಿನ್ನ ಮಹಿಮೆಯ ಮೇಘವಿ ಸ್ಥಳವನ್ನು ಆವರಿಸಿಕೊಳ್ಳಲು, ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಆರಾಧನೆ. ಪವಿತ್ರಾತ್ಮನೇ, ನಿನ್ನನ್ನು ಸ್ವಾಗತ ಮಾಡ್ತಾ ಇದೆ. ಪವಿತ್ರಾತ್ಮನೇ, ನಿನ್ನನ್ನು ಸ್ವಾಗತ ಮಾಡ್ತಾ ಇದೆ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ನೀನಿಲ್ಲದೆ ಲೋಕದಲ್ಲಿ ನನಗ್ಯಾರು ಆಶ್ರಯವಿಲ್ಲ. ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ, ನೀ ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ಎಲ್ಲವ ಸಹಿಸಿಕೊಂಡೆ. ನನ್ನ ಯೇಸು, ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ, ನೀ ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ.
ಪರಿಶುದ್ಧನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ನೀ ನನ್ನ ರಕ್ಷಕನೂ ಆಗಿರುವ ದೇವರು, ನೀವು ನನ್ನ ಒಡೆಯನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನೀನೇ ದೇವರೇ ಸಪ ರಕ್ಷಿಸಿ ಈ ರೀತಿಯಾಗಿ ದೇವರ ಆರಾಧಿಸುವಂತೆ, ಈ ರೀತಿಯಾಗಿ ಸಭೆಯಾಗಿ ಸೇರಿ ಪ್ರಾರ್ಥಿಸುವಂತೆ ನಿನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸಲು ನೀತಿವಂತರಾಗಿ ಮಾರ್ಪಡಿಸಿ ದೇವರೇ ಪ್ರತಿ ಸಾರಿ ನಿನ್ನನ್ನು ಘನಪಡಿಸುವಂತೆ ನಮ್ಮನ್ನು ಬಲಪಡಿಸಿದ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವರೇ ನೀನೇ ಕರ್ತನೆ, ಮುಂದಿನ ಹಾಡುಗಳಲ್ಲಿ ಆರಾಧನೆಯಲ್ಲಿ ವಾಕ್ಯದಲ್ಲಿ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನೀನೊಬ್ಬಾತ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ. ರೈಟ್, ಈಗ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ಮಾಡುತ್ತಾ ದೈವಾದ ದೇವರ ನಾಮವನ್ನು ಘನಪಡಿಸೋಣ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య, ನನ್ನ ಪ್ರಾಣನಿ ನನ್ನ ಉಸಿರು ನೀ, ನನ್ನ ಪ್ರಾಣನಿ ನನ್ನ ಉಸಿರು ನೀ, ಎಂದೆಂದು ನಿಮಗೆ ಆರಾಧನೆ. ಶರಣ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ ನಿಮಗೆ ಆರಾಧನೆ, ಆರಾಧನೆ. ಎಲ್ಲರೂ ಮಾತಾಡಿದೋಣ. ಯೇಸುವೇ ಆರಾಧನೆ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ.
ಹಲ್ಲೆಲೂಯಾ. ಕೋಟೆಯೊಳಗೆ ನಾ ಬಂದಿರುವೆ, ನನಗೆ
ಹಲ್ಲೆಲೂಯಾ.
ಎಲ್ಲರೂ ಹಲ್ಲೆಲೂಯಾ, ಎಲ್ಲರೂ ಹಲ್ಲೆಲೂಯಾ. ರೈಟ್, ಎಲ್ಲರ ಕಣ್ಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ದೈವದ ದೇವರನ್ನು ಆರಾಧಿಸೋಣ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ದೇವರನ್ನು ಆರಾಧಿಸೋಣ. ಕಣ್ಗಳು ಮುಚ್ಚಿದವರಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರನ್ನು ಪ್ರತಿಯೊಬ್ಬರು ಕೂಡ ಘನಪಡಿಸೋಣ, ಪ್ರಾರ್ಥನೆ ಮಾಡೋಣ. ಏಸಯ್ಯ ಏಸಯ್ಯ ಏಸಯ್ಯ, ರಿಖಲಮ ಶಮ್ರೋಕೋಲರಥ ಕಿರಮ ಮಮ ಆರಾಧನೆ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ರಿಖಲಮ ಶಮ್ರೋಕೋಲರಥ ಕಲಮ ಮಮ ರಿಖಲಮ ರದಶಕೋ ಎಲ್ಲರೂ ಪ್ರಾರ್ಥನೆ ಮಾಡ, ಬಾಯಿ ತೆರೆದು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ. ಯಾರು ಕೂಡ ಸುಮ್ಮನೆ ಇರಬಾರ್ದು, ಎಲ್ಲರೂ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಆರಾಧನೆ ಆರಾಧನೆ. ರಿಖಲಮ ಶಂಕುರತ ರಿಖಲಮ ರಿಥಕಲಮಮ. ಹಲ್ಲೆಲೂಯಾ. ರಿಷತೋರಮಮ. ಹಲ್ಲೆಲೂಯಾ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ.
ಪ್ರೀತಿಯಿಂದ ನಾನು ಇರುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ನಾನಿಲ್ಲಯ್ಯ. ನಿನ್ನಂತ ದೇವರು ಅಯ್ಯೋ ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ನಿನ್ನಂತ ದೇವರು ಯಾರೂ ಇಲ್ಲ. ಎಲ್ಲರೂ ಸೇರಿ ಒಬ್ಬರು ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ಎಲ್ಲರ ನನ್ನಯ ಜೀವಿತವೆಲ್ಲವನ್ನು ಅಯ್ಯ ನಿನ್ನಯ ಕರದೀರಿದು ನನ್ನ ನಡೆಸಿರುವೆ ದೇವಾ. ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಧು ನೀನೇ ಏಸಯ್ಯ. ಅಯ್ಯ ನನ್ನ ಬಂಧು ನೀನೇ ಏಸಯ್ಯ. ಏಸಯ್ಯ
ಬಿಟ್ಟರೆ ನನಗೆ ಯಾರಿಲ್ಲ, ನಿನ್ನ ಬಿಟ್ಟರೆ ನನಗೆ ಬಾಳೆ ಇಲ್ಲ. ಈ ಬಡವನ ಬಾಳಲಿ ಏಸಪ್ಪ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳನು ಅಯ್ಯ ಮೇಲಕ್ಕೆ ಎತ್ತಿದೆ.
ದೇವರ ಮಂಜುಷ ದೇವರ ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಂಬಿಗಸ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅತ್ಯಧಿಕವಾದ ಕೃಪೆಗಳಿಂದ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಕೆರೂಬಿಯರ ಮಧ್ಯದಲ್ಲಿಯೂ ಅಯಾ ಸೆರಾಫಿಯರ ಮಧ್ಯದಲ್ಲಿ ಕರ್ತನೆ ದೇವರೇ ನೀ ನಿತ್ಯವೂ ಮಾಡುವ ಯೋಗ್ಯನೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಮ್ಮ ನಡೆಸಲು ಶಕ್ತಿನೇ ನಿನಗೆ ಸ್ತೋತ್ರ. ಉನ್ನತ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬಲವುಳ್ಳ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೈವ ನಿನಗೆ ಸ್ತೋತ್ರಂ 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 ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ದೇವರೇ ನೀ ನಮ್ಮ ನಡೆಸಲು ಬಾ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಅಯ್ಯ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಾಮ ಶಮರುಖೋತ ರಿಖಲಾಮ ರಿಖತ ರಾಮ ಕರತ ರಿಖಲಾಮ ಶತುಕ್ ರಾಮ ಕಲಾಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ನಿನಗೆ ಸ್ತೋತ್ರ. ಅತ್ಯಧಿಕವಾದ ನಿನ್ನ ಕೃಪೆಯಿಂದ ನಮ್ಮ ನಡೆಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ಯಾವಾಗಲೂ ಬಿಡುಗಡೆಯುಳ್ಳ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಮ್ಮೊಟ್ಟಿಗೆ ಇದ್ದುಕೊಂಡು ಕರ್ತಾಧಿಕರ್ತ ನಮ್ಮ ನಡೆಸಲು ಶಕ್ತನೇ. ಯಾವಾಗಲೂ ದೇವರೇ ಹಿತವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ.
యేసయ్యా, ನೀನು ಬಿಡುಗಡೆಯ ಕಾರ್ಯವನ್ನು ತೋರ್ಪಡಿಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ನೀನೇ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಡೆಸಿ ನಿನ್ನ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. యేసయ్ಯಾ, ಪ್ರತಿ ವಿಷಯದಲ್ಲಿ ನೀನು ಇದ್ದುಕೊಂಡು ನಡೆಸಿ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಎಲ್ಲ ರೀತಿಯಲ್ಲಿ ಕರ್ತನೆ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಈ ಆರಾಧನೆ ನಿನಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಯಜ್ಜನರು ಸಂತೋಷವಾಗಿದ್ದೀರಿ. ಆಮೇನ್. ಗಮನಿಸ್ರಿ, ಯಜ್ಜನರಿಗೆ ಹೋದ ವಾರ ವಾಕ್ಯ ಹೇಳಿದ್ರೆ ನೆನಪಾಯ್ತಾ? ಏನ್ ಹೇಳಿದೆ ಹೇಳ್ರಿ? ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಬೇಕು. ಹಲ್ಲೆಲೂಯಾ. ಯಾವ ವಾಕ್ಯ ಅದು? ಓದ್ರೆ ಒಂದ್ಸರಿ ಓದೋಣ. ಕೀರ್ತನೆ 2ನೇ ಅಧ್ಯಾಯ 11ನೇ ವಚನ. ಒಂದ್ಸರಿ ಓದೋಣ ವಾಕ್ಯನ ಬೇಗ. ಕೀರ್ತನೆ 2:11 ಓದ್ರಿ. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ. ಕಣ್ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ವಾಕ್ಯದ ಮೂಲಕ ನೀನು ಮಾತನಾಡಲು ಬಾ ಪವಿತ್ರಾತ್ಮನೆ. ದೇವರೇ, ವಾಕ್ಯವು ಜೀವವುಳ್ಳದಾಗಿದೆ. ವಾಕ್ಯವು ದೇವರೇ ಕರ್ತಾಧಿಕರ್ತನೆ ಪ್ರತಿಯೊಬ್ಬರ ಜೀವಿತವನ್ನು ಕಟ್ಟುವಂಥದ್ದಾಗಿದೆ. ನೀನೇ ಕರ್ತಾಧಿಕರ್ತನೆ ವಾಕ್ಯದ ಮೂಲಕ ಮಾತನಾಡಿ ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ರೈಟ್. ಇಲ್ಲಿ ವಾಕ್ಯ ಹೇಳುತ್ತೆ ಕೀರ್ತನೆ 2:11 ಯೆಹೋವನನ್ನು ಹೆಂಗ್ ಸೇವಿಸಬೇಕಂತೆ? ಭಯ ಭಕ್ತಿಯಿಂದ ಸೇವಿಸಬೇಕಂತೆ. ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಭಯ ಇರಬೇಕು, ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಭಕ್ತಿ ಇರಬೇಕು. ಹಲ್ಲೆಲೂಯಾ. ಭಯ ಪ್ಲಸ್ ಭಕ್ತಿ ಎರಡು ಸೇರಿ ಮಾಡಿದಾಗ ದೇವರು ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಭಯಪಟ್ರೆ ಏನ್ ಲಾಭ ನಮಗೆ? ಹೋದ ವಾರ ವಾಕ್ಯ ಕೇಳಿದ್ರೆ ನಿಮ್ಮನ್ನೇ ಕೇಳ್ತಿರೋದು ನಾನು. ನಮ್ಮ ದಿನಗಳೇನಾಗ್ತವೆ ಹೇಳ್ರಿ? ನಮ್ಮ ಆಯುಷ್ಕಾಲ ಏನಾಗುತ್ತೆ? ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ಎರಡನೇದಾಗಿ ದೇವರಿಗೆ ಭಯ ಪಡೋದ್ರಿಂದ ನಮಗೆ ಈ ಲೋಕದ ಭಯ ಇರೋದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಭಯ ಪಡೋದ್ರಿಂದ, ಯೆಹೋವನಲ್ಲಿ ಭಯ ಪಡುವವನು ನಿರ್ಭಯವಾಗಿರ್ತಾನಂತೆ. ಏನಾಗಿರ್ತಾನೆ ಹೇಳ್ರಿ? ಓಕೆ, ಈಗ ದೇವರಲ್ಲಿ ಯಾರು ಭಯ ಪಡ್ತಾರಂತ ಹೇಳಿದೆ ನಾನು ಕಳೆದ ವಾರ? ಜ್ಞಾನಿಗಳು. ಯಾರು ಭಯ ಪಡ್ತಾರೆ ಹೇಳ್ರಿ? ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ಆಮೆನ್. ಹಲ್ಲೆಲೂಯಾ. ಇವತ್ತು ನಾವು ದೇವರಿಗೆ ಭಯ ಪಡ್ತಾ ಇದ್ದೇವೆ ಅಂದ್ರೆ, ಕೆಟ್ಟದನ್ನು ತೊರಿತಾ ಇದ್ದೇವೆ ಅಂದ್ರೆ ನಮಗೆ ಜ್ಞಾನ ಐತೆ ಅಂತ ಅರ್ಥ. ನಮಗೇನೈತೆ ಅಂತ ಅರ್ಥ ಹೇಳ್ರಿ? ಜ್ಞಾನ. ಹಲ್ಲೆಲೂಯಾ. ಯಾಕಂದ್ರೆ ಜ್ಞಾನ ಇಲ್ಲದವನ ಜೀವಿತದಲ್ಲಿ ಎಲ್ಲವೂ ಲಾಸ್ ಆಗ್ತದೆ. ಹಲ್ಲೆಲೂಯಾ. ಜ್ಞಾನ ನಮ್ಮಲ್ಲಿ ಇರಬೇಕು. ಆಮೇನ್. ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ಏನಿರ್ಬೇಕು? ಬೈಬಲಲ್ಲಿ ಒಬ್ಬ ವ್ಯಕ್ತಿ ಜ್ಞಾನವಂತನು. ಆತನ ಹೆಸರೇನು ಹೇಳ್ರಿ? ಆತನಂತ ಜ್ಞಾನಿ ಮುಂಚೆ ಇರಲಿಲ್ಲ, ಮುಂದೆ ಕೂಡ ಇರಂಗಿಲ್ಲ ಅಂತೇಳಿ ದೇವರೇ ಹೇಳ್ದ. ಆ ಜ್ಞಾನಿ ಹೆಸರೇನು? ಸೊಲೊಮೋನ್. ಹಲ್ಲೆಲೂಯಾ. ಸೊಲೊಮೋನ್ನ ಜ್ಞಾನ ಗಮನಿಸ್ರಿ. ಬರ್ತಾ 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 ಅವನ ಜ್ಞಾನ ಕಡಿಮೆ ಆಯ್ತು. ಅವನಿಗೆ ಏನಾಯ್ತು ಹೇಳ್ರಿ? ಆದರೆ ಭಕ್ತಿವಂತರ ಜೀವಿತದಲ್ಲಿ ಜ್ಞಾನ ಕಡಿಮೆ ಆಗ್ಬಾರ್ದು. ಹಲ್ಲೆಲೂಯಾ. ಕೆಲವು ಸಾರಿ ದೇವ್ರು ಎಲ್ಲ ಕೊಟ್ಟಾಗ ಏನಾಗುತ್ತೆ ಗೊತ್ತಾ? ಜ್ಞಾನ ಕಡಿಮೆ ಆಗುತ್ತೆ. ಸೌಲನ ಆ ಜ್ಞಾನ ಅನೇಕ ಜನರು ಹೊಗಳುತ್ತಾ ಇದ್ರೆ ಇವನು ಜ್ಞಾನ ಕಡಿಮೆ ಮಾಡ್ಕೊಂತ ಬಂದ. ಅವನಿಗೆ ಎಷ್ಟು ಜನ ಹೇಳ್ತೀರಿ ಹೇಳ್ರಿ? ಅವನಿಗೆ 1000 ಜನ. ಹಲ್ಲೆಲೂಯಾ. 700 ಅವರು, 300 ಇವರು. ಹಲ್ಲೆಲೂಯಾ. ಏನ್ ಮಾಡಿದ್ರು ಅವರೆಲ್ಲ ಕಲ್ತು? ಅವನು ಜ್ಞಾನವಂತನ ಏನ್ ಮಾಡಿ ಗೊತ್ತಾ? ಬುದ್ಧಿಹೀನನಾಗಿ ಮಾಡಿಬಿಟ್ರು. ಅವನ ಮನಸ್ಸನ್ನು ಕೆಡಿಸಿಬಿಟ್ರಂತೆ. ಹಲ್ಲೆಲೂಯಾ. ಏನ್ ಮಾಡ್ದಂತ ಸೊಲೊಮೋನ್ ಮನಸ್ಸು? ಮಾತಾಡ್ರಿ. ಏನ್ ಮಾಡ್ರ ಸೊಲೊಮೋನ್ ಮನಸ್ಸು? ಕೆಡಿಸಿಬಿಟ್ರು. ಯಾಕೆ? ಅವನಲ್ಲಿರುವಂಥ ಜ್ಞಾನ ದೇವರಿಗೆ ಭಯಪಡ್ತಾ ಇತ್ತು. ಹಲ್ಲೆಲೂಯಾ. ಆ ಜ್ಞಾನನ ತೆಗೆದಾಕಿ ಭಕ್ತಿ ಮಾಡ್ದಂಗ ಅವನ್ನ ಮಾಡಿಬಿಟ್ರು. ಹಲ್ಲೆಲೂಯಾ. ಯಾರು ಹೇಳ್ರಿ? ಯಾರು? ಬಂಗಾಳಿ ಮಾತಾಡರು. ಹಲ್ಲೆಲೂಯಾ. ಯಾರು ಹೇಳ್ರಿ? ಬಣ್ಣ ಹಚ್ಚಿ ಮಾತಾಡರು. ಯಾರು ಗೊತ್ತಾ? ಸೊಲೊಮೋನಿಗೆ ಹಿಂದಿದ್ರು ಕೂಡ ಈ ಕೆಲವೊಬ್ರು ಇದ್ರಲ್ಲ. ಹಲ್ಲೆಲೂಯಾ. ತೆಗ್ರಿ ವಾಕ್ಯ ಓದೋಣ ಒಂದ್ಸಾರಿ. ಹೌದ್ರಿ. 1ನೇ ಅರಸು 11ನೇ 3ನೇ ವಚನ ಹೋದ್ರು ಒಂದ್ಸಾರಿ ಬೇಗ. 1ನೇ ಅರಸು 11:3 ಓದೋಣ. 11:3, 11:4 2 ವಚನ ಹೋದ್ರಿ ಬೇಗ. మొదటి రాజుల గ్రంథం ఇద్దరు
ಏನು ಮಾಡಿದ್ರಂತೆ ಈ ಸ್ತ್ರೀಯರು? ಅವನ ಮನಸ್ಸನ್ನು ಏನು ಮಾಡಿದ್ರಂತೆ? ಕ್ಯಾಕರವೋ ಸೊಲೊಮೋನ್ ಪವರ್ಫುಲ್. ಹಲ್ಲೆಲೂಯಾ. ಯಾಕೆಂದ್ರೆ ಸೊಲೊಮೋನ್ ಬಗ್ಗೆ ಶ್ರೇಷ್ಠವಾಗಿ ಬೈಬಲಲ್ಲಿ ಇದೆ. ಆದರೆ ಸೊಲೊಮೋನ್ ಮನಸ್ಸು ಯಾರು ಕೆಡಿಸಿದ್ರು ಹೇಳ್ರಿ? ಈ ಸ್ತ್ರೀಯರು ಹೋದ್ರಪ್ಪ. ಈ ಸ್ತ್ರೀಯರು ಅವನ ಮನಸ್ಸನ್ನು ಏನು ಮಾಡಿದ್ರಂತೆ? ಅವನ ಮನಸ್ಸಲ್ಲಿ ಏನಿತ್ತು? ಜ್ಞಾನ ಇತ್ತು. ಹೌದು, ಯಾವುದಕ್ಕೆ ಭಯಪಡಬೇಕು, ಯಾವುದು ಮಾಡಬಾರ್ದು, ಯಾವುದು ಮಾಡಬೇಕಂತೇಳಿ ಭಯ ಇತ್ತು. ಹಲ್ಲೆಲೂಯಾ. ಆ ಭಯ ಹೋಯ್ತು ಇವನಿಗೆ. ಜ್ಞಾನ ಇದಕ್ಕೋಸ್ಕರ ದೇವರ ಮೇಲೆ ಭಯ ಹೋಯ್ತು. ಆ ಭಯ ಹೋದಾಗ ಭಕ್ತಿ ಮಾಡೋಕ್ಕೂ ಅವನಿಗೆ ಮನಸ್ಸು ಬರಲಿಲ್ಲ. ಹಲ್ಲೆಲೂಯಾ. ಮುಂದೆ ಹೋದ್ರೆ 4ನೇ ವಚನ ಹೋದ್ರಿ, ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದ್ರು. ಯಾಕಂದ್ರೆ ಸೊಲೊಮೋನ್ ಬರೀ ಅನ್ಯರ ಹತ್ರ ಸಹವಾಸ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದ್ರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನೇನು ಮಾಡ್ದಂತ ಅವನು ಭಯವಾಯಿತು. ನೆಕ್ಸ್ಟ್ ಏನಾಯ್ತು ಹೇಳ್ರಿ? ಭಯ ಹೋದ್ರೆ ಭಕ್ತಿ ಬರೋದಿಲ್ಲ. ಹಲ್ಲೆಲೂಯಾ. ಈ ಭಕ್ತಿ ನೋಡ್ರಿ, ಭಯ ಇಲ್ಲದ ಭಕ್ತಿ ಹೆಂಗಿರ್ತಂದ್ರೆ ಇವ್ರಿಗೆ ಏನಾದರೂ ಬೇಕಾದಾಗ ಮಾತ್ರ ಭಕ್ತಿ ಮಾಡ್ತಾರೆ. ಹಲ್ಲೆಲೂಯಾ. ಯಥಾರ್ಥವಾಗಿ ಭಕ್ತಿ ಮಾಡೋರು ಬೇರೆ. ಆಮೆನ್. ಅದಕ್ಕೋಸ್ಕರ ವಾಕ್ಯ ಹೇಳ್ತೆ, ಯಾರಾದರೂ ದೇವರಿಗೆ ಮೊರೆ ಇಡುವಾಗ ಯಥಾರ್ಥವಾಗಿ ಮೊರೆ ಇಡುವುದಾದರೆ, ಆಮೆನ್, ಹಲ್ಲೆಲೂಯಾ, ಸುಮ್ಮನೆ ಮೊರೆ ಇಡು, ಯಥಾರ್ಥವಾಗಿ. ಯಾಕಂದ್ರೆ ದೇವರು ಯಥಾರ್ಥತೆಯನ್ನು ನೋಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಿಲ್ಲ, ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಏನು ಮಾಡಿದಂತ ಸೊಲೊಮೋನು ಯಾಕೆ ಕಳ್ಕೊಂಡ? ಅವನಿಗೆ ದೇವರ ಮೇಲೆ ಭಯವಾಯ್ತು, ಅದಕ್ಕೋಸ್ಕರ ಭಕ್ತಿ ಕಳ್ಕೊಂಡ. ಏನ್ ಕಳ್ಕೊಂಡ ಹೇಳ್ರಿ? ಮಾತಾಡ್ಬೇಕು. ಏನ್ ಕಳ್ಕೊಂಡ ಸೊಲೊಮೋನು? ರಾಜ. ಹಲ್ಲೆಲೂಯಾ. ಏನು ಭಕ್ತಿ ಕಳ್ಕೊಂಡ. ಎಕ್ಸ್ಪೆಷಲಿ ಅವನಿಗೆ ಉಳಿದಿರೋದು ಯಾರು ಪ್ರಾರ್ಥನೆ ಅಂದರೆ ದಾವೀದನ ನೆನೆಸಿ ದೇವರು ಸೊಲೊಮನ್ ಹಂಗೆ ಇಟ್ಟ. ನಿನ್ನ ದೇವ್ರು ಹೇಳ್ತಾನ, ಕೋಪಗೊಳ್ತಾನ ಸೊಲೊಮನ್ ಮೇಲೆ. ಭಕ್ತಿ ಕಳ್ಕೊಂಡ. ಅದಕ್ಕೋಸ್ಕರ ಇವ್ರು ಯಾರಂದ್ರೆ ದೇವರಿಗೆ ಹಿಂಜಾರಿದವರು. ಹಲ್ಲೆಲೂಯಾ. ದೇವರಿಗೆ ನಾವು ಭಯಪಡುವವರಾಗಿರ್ಬೇಕು. ಏನಾಗಿರ್ಬೇಕು ಹೇಳ್ರಿ? ನಾವು ಮಾತಾಡೋಣ. ದೇವರಿಗೆ ಏನಾಗಿರ್ಬೇಕು? ನಾವು ಮಾತಾಡ್ರಿ. ಏನು ಮಾಡ್ಬೇಕು? ನಾವು ಭಯಪಡಬೇಕು. ಹಲ್ಲೆಲೂಯಾ. ಇವತ್ತು ವಿಶ್ವಾಸಿ ಜೀವಿತದಲ್ಲಿ ಹೆಂಗಿರ್ಬೇಕಂದ್ರೆ, ಒಂದು ವಾಕ್ಯ ಹೇಳುತ್ತೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 15ನೇ ವಚನದಲ್ಲಿ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವು ಹೆಂಗಿರ್ಬೇಕು ಹೇಳ್ರಿ? ಹೆಂಗಿರ್ಬೇಕು? ಬೆಚ್ಚಗಿರ್ಬೇಕು, ಇಲ್ಲ ತಣ್ಣಗಿರ್ಬೇಕು. ಹೆಂಗಿರಬಾರ್ದು ಹೇಳ್ರಿ? ನಾವು ಹೆಂಗಿರಬಾರ್ದು? ಉಗುರು ಬೆಚ್ಚಗಿರಬಾರ್ದು. ಸ್ನಾನ ಮಾಡ್ಬೇಕಾದ್ರೆ ಉಗುರು ಬೆಚ್ಚ ನೀರು ಹಾಕಡ್ರಿ, ತಪ್ಪಲ್ಲ. ಜೀವನದಲ್ಲಿ ಉಗುರು ಬೆಚ್ಚಿರಬಾರ್ದು. ಹಲ್ಲೆಲೂಯಾ. ಅರ್ಧ ಬೆಚ್ಚಗ ಅರ್ಧ ತಣ್ಣಗ ಎರಡು ಮಿಕ್ಸ್ ಆದ್ರೆ ಉಗುರು ಬೆಚ್ಚಗ ಗೊತ್ತಾ ಇಲ್ಲ. ಬಿಸಿ ನೀರಿಗೆ ಯಾವ ನೀರು ಹಾಕ್ತೀರಿ ಹೇಳ್ರಿ? ಸ್ನಾನ ಮಾಡ್ಬೇಕಾರೆ ಬೆರೆಸ್ರಿ. ಯಾವ ಬೆರೆಸ್ರಿ? ಯಾಕೆ ಬೆರೆಸ್ರಿ? ಭಾರಿ ಸುಡ್ತಾವ. ಸುಡೋದಕ್ಕೆಂದ್ರೆ ನಮ್ಮೈ ಸುಟ್ಟೋತ್ತೆ. ಭಾರಿ ತಣ್ಣಗದಾವ. ತಣ್ಣನ್ಬೇಕಂದ್ರೆ ನಮ್ಮೈ ಚಳಿ ಹಿಡಿಯುತ್ತೆ. ಅದಕ್ಕೋಸ್ಕರ ಯಾವಕ್ಕಂದ್ರೆ ಭಾಳ ಜನರು ಸ್ನಾನ ಮಾಡೋದ್ರಲ್ಲಿ ತಪ್ಪಿಲ್ಲ, ನೀವು ಏನನ್ನ ಮಾಡ್ಕೊಳ್ರಿ, ಆದರೆ ಜೀವನದಲ್ಲಿ ಉಗುರು ಬೆಚ್ಚಗಾಗಿರಬಾರ್ದು. ಹಲ್ಲೆಲೂಯಾ. ಸೊಲೊಮೋನ್ ಆ ಕಡೆಗೆ ಈ ಕಡೆಗೆ 2 ಕಡೆಗಿದ್ದ. ಹಲ್ಲೆಲೂಯಾ. ಉಗುರು ಬೆಚ್ಚಿ ಜೀವಿತ. ಅದಕ್ಕೋಸ್ಕರ ದೇವ್ರು ಏನು ಮಾಡೋದು ಗೊತ್ತಾ? ಅವನ್ನ ಕೂಡ ಕಾರಿಬಿಟ್ಟ. ಸೊಲೊಮೋನ್, ನಿನ್ನ ದಾವೀದ ನೆನೆಸಿ ಬಿಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನೀನು ಮಾಡಿದ ಕೃತ್ಯಗಳು ಬರ್ತದೆ. ನಿನ್ನ ಮಗ ಯಾರು ಹೇಳ್ರಿ? ಸೊಲೊಮೋನ್ ಮಗನ ಹೆಸರೇನು ಹೇಳ್ರಿ? ಸೊಲೊಮೋನ್ ಮಗನ ಹೆಸರೇನೋ? ರೆಹಬಾಮನು. ಹಲ್ಲೆಲೂಯಾ. ಏನು ಹೇಳ್ರಿ? ರೆಹಬಾಮನ ಆಳ್ವಿಕೆ ಹೆಂಗಿತ್ತು ಗೊತ್ತಾ? ಸೌಲ ಇಸ್ರಾಯೇಲರನ್ನ, ಈ 12 ಕುಲ ಗೋತ್ರಗಳನ್ನ ಆಳಿದನು. ದಾವೀದನು 12 ಕುಲ ಗೋತ್ರಗಳನ್ನ ಆಳಿದನು. ಹಲ್ಲೆಲೂಯಾ. ಮತ್ತೆ ಸೊಲೊಮೋನು ಕೂಡ ಆಳಿದನು. ಯಾಕಂದ್ರೆ ದಾವೀದನ ಆ ಪ್ರಾರ್ಥನೆ ಕೇಳಿ ಸೊಲೊಮನ್ ಹಂಗೆ ಇಟ್ಟನ್ನು ಕಿತ್ತಿಲ್ಲ. ರೆಹಬಾಮನ ಬಂದ ಏನಾಯ್ತು ಹೇಳ್ರಿ? ಏನಾಯ್ತು? ಕಿತ್ತಿಯ ಮುಟ್ಟ. ಹಲ್ಲೆಲೂಯಾ. ದೇವ್ರು ಅವನಿಗೆ ಸ್ವಲ್ಪೇ ಕೊಟ್ಟ. ರೆಹಬಾಮನ್ ಬೇರೆ ತಗೊಂಡ್ರು. ಆಮೇನ್. ಅದಕ್ಕೋಸ್ಕರ ತಿಳ್ಕೊಡ್ರಿ, ನಾವು ತಣ್ಣಗ ಬೆಚ್ಚಗ ಅಲ್ಲದೆ ಉಗುರು ಬೆಚ್ಚಗಾಗಿರಬಾರ್ದು. ಹಲ್ಲೆಲೂಯಾ. ನನ್ನ ಮಾತು ಪ್ರಕಾರ ಕೇಳೋದಾದ್ರೆ ನಾವು ಯಾವಾಗಲೂ ಕೂಡ ಬೆಚ್ಚಗಾಗಿರಬೇಕು. ಓಕೆ, ಗಮನಿಸ್ರಿ ಪ್ರೀತಿಯುಳ್ಳ ದೇವ ಚಂದ್ರೆ, ನಮ್ಮಲ್ಲಿ ದೇವರಿಗೆ ಭಯಪಡುವ ಜ್ಞಾನ ಇರಬೇಕು. ಏನಿರ್ಬೇಕು? ನಮ್ಮಲ್ಲಿ ದೇವರಿಗೆ ಭಯಪಡುವ ಜ್ಞಾನ ಇರಬೇಕು. ಆಮೆನ್,
ಹಲ್ಲೆಲೂಯಾ. ಓಕೆ, ಈಗ ದೇವರಿಗೆ ಭಯಪಟ್ಟು ಭಕ್ತಿ ಮಾಡೋದ್ರಿಂದ ಕೇವಲ ನಿರ್ಭಯ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಅದು ಮಾತ್ರವಲ್ಲದೆ ನಾವು ಭಕ್ತಿ ಮಾಡೋದ್ರಿಂದ ನಮಗೇನು ಲಾಭ ಹೇಳ್ರಿ? ಭಕ್ತಿ ಮಾಡೋದ್ರಿಂದ ನಮಗೇನೇನು ಲಾಭ ಹೇಳ್ರಿ? ಈಗ ಭಕ್ತಿ ಮಾಡ್ತೇವೆ, ಈ ಭಕ್ತಿಯಿಂದ ನಮಗೇನಾಗ್ತದೆ ಗೊತ್ತಾ? ಹಾನಿ ನಿವಾರಣೆ ಆಗುತ್ತೆ. ಏನಾಗುತ್ತೆ? ಸೈತಾನ್ ತರುವಂಥ ಪ್ರತಿ ಹಾನಿಗಳು. ಹಲ್ಲೆಲೂಯಾ. ಯಾಕಂದರೆ ಜ್ಞಾನೋಕ್ತಿ 16:6 ಹೇಳ್ತೆ, ಯೆಹೋವನ ಭಯಭಕ್ತಿಯಿಂದ ಏನಂತೆ? ಹಾನಿ ನಿವಾರಣೆ ಆಗುತ್ತೆ. ಹಲ್ಲೆಲೂಯಾ. ಈಗ ದೇವರಿಗೆ ನಾವು ಭಯಭಕ್ತಿಯಿಂದ ಜೀವಿಸಿದ್ರೆ, ದೇವರಿಗೆ ಭಯಪಟ್ಟು ಭಕ್ತಿ ಮಾಡುತ್ತಾ ನಾವು ಜೀವಿಸಿದ್ರೆ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವ, ಆಮೇನ್, ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡುವ. హల్లెలూయా. నీకు విరోధముగా రూపింపబడిన ఏ ఆయుధమో వర్ధిల్లదు. హల్లెలూయా. ఎందుకంటే మనం చేస్తున్నది భయభక్తి, ఆమేన్. హల్లెలూయా. భక్తి ఒకటే చేయలేదు, మనము భయం పడుతున్నాము. ఎవరికి? అధికారికి కాదు. హల్లెలూయా. ఎవరికి భయపడాలా మనము? దేవునికి భయపడాలి. హల్లెలూయా. ಯಾರಿಗೆ ಭಯಪಡಬೇಕು ನಾವು? ದೇವರಿಗೆ ಭಯಪಡಬೇಕು. ದೇವರಿಗೆ ಭಯಪಡುತ್ತಾ ಭಕ್ತಿ ಮಾಡ್ತಾ ಹೋದ್ರೆ ಸೈತಾನು ತರುವಂಥ ಪ್ರತಿ ಹಾನಿಗಳಿಗೆ ದೇವರು ನಿವಾರಣೆಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಅಲ್ಲಿ ವಾಕ್ಯ ಹೇಳ್ತೆ, ಕಳೆದ ವಾರ ನಾನು ವಾಕ್ಯ ಹೇಳಿದೆ, ದಾನಿಯೇಲನು ಭಯ ಭಕ್ತಿಯಲ್ಲಿ ಜೀವಿಸ್ತಾ ಇದೆ. ದಾನಿಯೇಲ್ ಏನು ಮಾಡ್ತಾ ಹೇಳ್ರಿ? ಭಯ ಪಡ್ತಿದ್ದೆ. ಯಾರಿಗೆ? ಅಯ್ಯೋ ಇವತ್ತು ಪ್ರಾರ್ಥನೆ ಮಾಡಿದ್ರು ದೇವ್ರು ಹೆಂಗೆ ಮಾಡಿಬಿಡ್ತಾನೇನೋ, ಇವನು ರಾಜಾಜ್ಞೆ ತಂದಿದ್ರು ಕೂಡ ಆ ವ್ಯಕ್ತಿ ಏನು ಮಾಡ್ದ ಹೇಳ್ರಿ? ಭಯ ಪಡ್ತಾ ಭಕ್ತಿ ಮಾಡಿದನು. ಹಲ್ಲೆಲೂಯಾ. ಯಾರಿಗೆ ಭಯಪಟ್ಟ ಹೇಳ್ರಿ? ರಾಜನಿಗೆ ಭಯಪಡಲಿಲ್ಲ. ಹಲ್ಲೆಲೂಯಾ. ಅವನಿಗೆ ದಾನಿಯೇಲನಿಗೆ ವಿರುದ್ಧವಾಗಿ ಹೊಂಚುವಾಗಿದ್ದ ತನ್ನ ಜೊತೆಗಾರರಿಗೆ ಭಯಪಡಲಿಲ್ಲ. ಹಲ್ಲೆಲೂಯಾ. ಆ ಅಧಿಕಾರ, ಆ ರಾಜಾಜ್ಞೆಗೆ ಭಯಪಡಲಿಲ್ಲ. ಯಾರಿಗೆ ಭಯಪಟ್ಟ ದಾನಿಯೇಲನು? ದೇವರಿಗೆ ಭಯಪಟ್ಟ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಭಯಪಟ್ಟು ಏನು ಮಾಡ್ದ ದಾನಿಯೇಲ? ಸುಮ್ಮನೆ ಕುಂತಂದು ಬರ್ತಾರೆ ಇಲ್ಲಿ ನೋಡೋಣ, ಸ್ತುತಿ ಮಾಡುವೆ ನೀನು ನನ್ನನು ಎಂದಿಗೂ, ಬರ್ತಾರೆ ಇಲ್ಲಿ ನೋಡೋಣ. ಹಂಗ ಮಾಡಲಿಲ್ಲ. ಯೆರೂಸಲೇಮ್ ಕಡೆ ಮುಖ ಮಾಡಿ ಏನ್ ಮಾಡ್ದನು? ಪ್ರಾರ್ಥನೆ ಮೋಡವು ಕವಿಯಬೇಕಯ್ಯ, ಜೀವನ ಮಳೆಯ ಸುರಿಸು ಏಸಯ್ಯ. ಇಂಥ ಹಾಡುಗಳು ಇನ್ನೂ ಒಳ್ಳೆ ರಾಗ ಆಡಿರ್ತಾನ. ಪ್ರಾರ್ಥನೆ ನನ್ನ ಜೀವದ ನಾಡಿ, ಉಜ್ಜೀವನ ಬಿಡುಗಡೆ ನನ್ನ ಹೃದಯದ ಬಡಿತ. ನೋಡ್ರಿ, ಮಾತು ಹೇಳ್ತೀನಿ, ಜೀವದ ನಾಡಿ ಇರುತ್ತೆ ನಮಗೆ. ಮನುಷ್ಯನಿಗೆ ಏನಿರುತ್ತೆ ಹೇಳ್ರಿ? ಆ ನಾಡಿ ನಿಂತೋಯ್ತಂದ್ರೆ ಮನುಷ್ಯನಿಗೆ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಈಗ ಈತನ ಪ್ರಾರ್ಥನೆ ಮಾಡ್ರೆ ಆ ಜೀವದ ನಾಡಿ ಬಡೀತಂತೆ. ಹಲ್ಲೆಲೂಯಾ. ಪ್ರಾರ್ಥನೆಯೇ ನನ್ನ, ಹಲ್ಲೆಲೂಯಾ. ಈತನು ಬದುಕಿರೋವರೆಗೆಲ್ಲ ದೇವ್ರನ್ನ ಗಣಪಡಿ, ಸತ್ರ ಹೋಗಿದ್ರೆ ಓಲೆ, ಬದುಕಿರೋವರೆಗೆ ಯಾರನ್ನ ಗಣಪಡಿಸ್ಬೇಕು? ಯಾರಿಗೆ ಭಕ್ತಿ ಮಾಡಬೇಕು? ಹಲ್ಲೆಲೂಯಾ. ಸಾಲ ಮಾಡಿ ಕೆಲಸ ಇಟ್ಕೊಂಡಿಲ್ಲ ಯಾರು ಹೇಳ್ರಿ? ಅವ ಕಾವಲ್ ಭುವ ಕಾವಲ್ ಅನ್ಲೇದು. ಹಲ್ಲೆಲೂಯಾ. ಅದು ಬೇಕು ಇದು ಬೇಕು ಅನ್ಲಿಲ್ಲ ಯಾರೋ. ಚಪ್ಪಾಲ ఎవరో? ಭಕ್ತುಡೈನ ದಾನಿಯೇಲು. ಹಲ್ಲೆಲೂಯಾ. ಹಲ್ಲೆಲೂಯಾ. ದಾನಿಯೇಲ ಅದು ಬೇಕು ಇದು ಬೇಕಲ್ಲ, ಸುಮ್ಮನೆ ಭಕ್ತಿ ಮಾಡ್ತಾ ಹೋದ. ದೇವರಿಗೆ ಭಯಪಟ್ಟ, ಭಕ್ತಿ ಮಾಡ್ದ, ధైర్యವಾಗಿ ಎಲ್ಲಿ ಹೋದ ಹೇಳ್ರಿ? ఎక్కడికి పోయాడో? ఇంటికి పోయాడా? దాక్కున్నాడా? వెతకండి అన్నాడా? లేదు. హల్లెలూయా. ಹುಡುಗರು ಅಂದ? ಇಲ್ಲ. ಏನಾಯ್ತು? ಸಿಹಿ ತಗೊಂಡೋಗಿ ಸಿಂಹದಿಗೆ ಮಾಡಿದಲು. ಭಕ್ತಿ ದೇವರಿಗೆ ಭಯಪಟ್ಟಲ್ಲ, ರಾಜಿಗೆ ಭಯಪಡಬಿಟ್ಟು, ರಾಜಾಜ್ಞೆಗೆ ಭಯಪಡಬಿಟ್ಟು. ಯಾರಿಗೆ ಭಯಪಟ್ಟು ನೀನು? ದೇವರಿಗೆ ಭಯಪಟ್ಟು ಭಕ್ತಿ ಮಾಡ್ದಲ್ಲ, ಆಯ್ತು ನಡಿ ಆಗತ್ತಲ್ಲ. ಅಲ್ಲೇನು ಮಾಡ್ದ? దానియేలు సింహపు బోనులో చేసిన ಆರಾಧನ. ಹಲ್ಲೆಲೂಯಾ. ಏನು ಮಾಡ್ದಲ್ಲಿ? ಆರಾಧನೆ. ಅವು ನೋಡ್ತಾ ಇದ್ದಾವಪ್ಪ, ನೀನು ಆರಾಧನೆ ಮಾಡ್ತೀರಿ, ಮುಟ್ಟಕ್ಕೂ ಭಯ ಆಗೈತೆ. ಒಂದು ಮಾತು ಹೇಳ್ತೀನಿ, ಬೈಬಲಲ್ಲಿ ನಂಗೆ ಬರ್ದಿಲ್ಲ, ನನಗೀಗ ಅನ್ನಿಸ್ತಿರೋ ಒಂದು ಮಾತೇನೆಂದರೆ, ಆ ಸಿಂಹಗಳೆಲ್ಲ ಕೂಡ ದಾನಿಯೇಲನ ನುಂಗಬೇಕಂತ ಕಾದುಕೊಂಡಿರ್ತಾವ. ಯಾವಾಗಾದ್ರೂ ದಾನಿಯೇಲಲ್ಲಿ ಹೋದೋ ಗರ್ಜಿಸುವ ಸಿಂಹಾದೋಪಾದಿಯಲ್ಲಿ ಯಾರ ನುಂಗಲಂತ ಕಾಯುವ ಸೈತಾನು ಬಾಯಿ ಮುಚ್ಚೋಗ್ಬಿಡ್ತೋ. ಏನಾಗ್ಬಿಡ್ತು ಹೇಳ್ರಿ? ಒಂದು ಸಾರಿ ನೀನು ದೇವರಿಗೆ ಭಯಪಟ್ಟು ಭಕ್ತಿ ಮಾಡಿದ್ರೆ ಸಿಂಹದಂತ ಸೈತಾನ್ ನುಂಗಕ್ಕೆ ಬಂದರು ಕೂಡ
ಮಾಡಿ ಭಕ್ತಿ ಮಾಡು. ಅದಕ್ಕೋಸ್ಕರ ನೋಡ್ರಿ, ವಾಕ್ಯ ಹೇಳರ್ನ, ವಾಕ್ಯ ಓದರ್ನ ಸಹಿತ ಹೆಂಗ್ ಬೇಕಾದ್ರೆ ಆಟ ಆಡಿಸ್ತಾನ. ಪ್ರಾರ್ಥನೆ ಮಾಡ್ರ ಮುಟ್ಟಕ್ಕಲ್ಲ ಅವನು. ಯಾಕೆ ಹೇಳ್ರಿ? ಪ್ರಾರ್ಥನೆ ಬಹಳ ಪವರ್ಫುಲ್. ಹಲ್ಲೆಲೂಯಾ. ಈಗ ಒಂದು ಮಾತಾಡ್ತೀವಿ, ವಾಕ್ಯ ದೇವರ ಬರೆಸಿದ ಅದನ್ನು ಓದ್ತೀವಿ ನಾವು, ಆದರೆ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಆಮೇನ್. ಅದಕ್ಕೋಸ್ಕರ ಆತನಿಗೆ ಒಂದು ಟೈಟ್ಲ್ ಇದೆ, ಪ್ರಾರ್ಥನೆ ಕೇಳುವವನೇ. ಹಲ್ಲೆಲೂಯಾ. ಏನು ಮಾಡ್ತಾನೆ ದೇವರು? ಪ್ರಾರ್ಥನೆ ಕೇಳುತ್ತಾನೆ. ಆಮೇನ್. ಅದಕ್ಕೋಸ್ಕರ ನಾವು ಭಕ್ತಿ ಮಾಡ್ಬೇಕು. ಏನು ಮಾಡ್ಬೇಕು? ದೇವ್ರಿಗೆ ಭಯಪಟ್ಟು ಮಾತಾಡ್ರಿ, ಭಯ ಭಕ್ತಿಯಿಂದ. ಈಗ ದಾನಿಯಲ್ ನಾವು ಭಕ್ತನಂತೀವ, ಇವ್ ಭಕ್ತಿಹೀನಂತೀವ? ಮಾತಾಡ್ರಿ. ದಾನಿಯಲ್ ಏನಂತೀವಿ ನಾವು? ಭಕ್ತಿವಂತನು ದಾನಿಯಲ್ ಅಂತೀವ. ಓ ಬಂದು ಒಂದಿನ ಪ್ರಾರ್ಥನೆ ಮಾಡ್ತಾನೆ, 3 ದಿನ ಮನೆ ಮಕ್ಕಂತಾನ. ಯಾರೋ ಹಂಗನ್ಲಿಲ್ಲ. ಹಲ್ಲೆಲೂಯಾ. ದಾನಿಯಲ್ ಬಗ್ಗೆ ರಾಜನ್ ಹೇಳ್ತಾನೆ, ದಾನಿಯಲ್ನು ಸೇವಿಸುವ ದೇವರಿಗೆ ಭಯ ಭಕ್ತಿಯಿಂದ ಜೀವಿಸ್ರಿ ಎಂಬುದಾಗಿ. ಎಲ್ಲ ವಾಕ್ಯ 6:26 ಕಳೆದ ವಾರ ನೋಡಿದಾಗೆ, ನಾನು ಆಳುವ ರಾಜ್ಯದವರೆಲ್ಲರೂ ಕೂಡ ದಾನಿಯಲ್ ದೇವರಿಗೆ ಭಯ ಭಕ್ತಿಯಿಂದ ನಡ್ಕೊಳ್ಳಬೇಕೆಂದು ರಾಜ ಆಜ್ಞಾಪಿಸಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ಆತನ ಯಾರು ಹೇಳ್ರಿ? ಜೀವ ಸ್ವರೂಪನಾದ ದೇವರು, ಸನಾತನ ದೇವರು. ಆತನ ಯಾರು ಹೇಳ್ರಿ? ಸನಾತನ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ದಲ್ಲ, ಆತನ ರಾಜ್ಯವು ಎಂದಿಗೂ ಅಳಿಯದು. ಹಲ್ಲೆಲೂಯಾ. ಯಾರು ಆಳಸಕ್ಕಾಗಲ್ಲ. ಆಮೇನ್. ನೆಕ್ಸ್ಟು, ಆತನ ಆಳ್ವಿಕೆಯು ಶಾಶ್ವತವಾದದ್ದು. ಆಮೇನ್. ಶಾಶ್ವತವಾಗಿರುತ್ತೆ. ಹಲ್ಲೆಲೂಯಾ. ಓಕೆ, ಈಗ ಗಮನಿಸಿರು ಪ್ರೀತಿಯುಳ್ಳ ದೇವಜನರು. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ದೇವರಿಗೆ ಭಯ ಪಡಬೇಕು. ನೆಕ್ಸ್ಟು ಭಕ್ತಿ ಮಾಡ್ಬೇಕು. ನೆಕ್ಸ್ಟು ಸೇವಿಸ್ಬೇಕು. ಎಲ್ಲಿ ಸೇವಿಸ್ಬೇಕು? ಆತನು ಪ್ರತಿಷ್ಠಿಸಿಕೊಂಡ ದೇವರ ಆಲಯದಲ್ಲಿ ದೇವರನ್ನ ಸೇವಿಸ್ಬೇಕು. ಆಮೇನ್. ಭಾಳ ಜನ ಹತ್ರ, ಚರ್ಚಿಗೆ ಬರಲಿದ್ರೆ ಯಾಕ? ನಮ್ಮ ಮನೆ ಪ್ರಾರ್ಥನೆ ಮಾಡಕ್ಲೇ ನಾವು ಮಾಡ್ತೀವಿ, ಮನೆ ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವಾಲಯದಲ್ಲಿ ಆತನ ಸೇವಿಸಬೇಕು. ಆಮೇನ್. ಹೆಂಗ್ ಸೇವಿಸ್ಬೇಕು? ಕಳೆದ ವಾರ ಹೇಳಿದೆ ನಾನು. ಹೆಂಗ್ ಸೇವಿಸ್ಬೇಕಲ್ರಿ? ಸಂತೋಷವಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಂಗ್ ಸೇವಿಸ್ಬೇಕು? ಅದಕ್ಕೋಸ್ಕರ ಪ್ರಕಾಶ್ ಅಣ್ಣ ಅವರು ಒಂದು ಹಾಡಾಡರಲ್ಲ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య. ಆಮೆನ್. ಸ್ತೋತ್ರ.
ಹಾಲೆಲೂಯ ಹೇಳೋಣ, ಹಾಲೆಲೂಯ. ಪ್ರತಿಯೊಬ್ಬರು ಹಾಲೆಲೂಯ. ನಾವು ಯಾರನ್ನ ಸೇವಿಸ್ಬೇಕು ಹೇಳ್ರಿ? ಹೆಂಗೆ ಸೇವಿಸ್ಬೇಕು? ಮಾತಾಡ್ಬೇಕು. ಹೆಂಗೆ ಸೇವಿಸ್ಬೇಕು ನಾವು? ದೇವರನ್ನು ಭಯ ಭಕ್ತಿಯಿಂದ ಏನು ಮಾಡ್ಬೇಕು? ನಾವು ಸೇವಿಸಬೇಕು. ಹಾಲೆಲೂಯ. ಯಾವಾಗಾದರೆ ದೇವರನ್ನು ಭಯ ಭಕ್ತಿಯಿಂದ ನಾವು ಸೇವಿಸ್ತೇವೋ ದೇವರು ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯ ಮಾಡುತ್ತಾನೆ. ಆಮೇನ್. ಹಾಲೆಲೂಯ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇನ್ಮೇಲೆ ಏನು ಮಾಡಿ ನಾವೆಲ್ಲರೂ ದೇವರನ್ನು ಭಯಭಕ್ತಿಯಿಂದ ಮಾತಾಡ್ರಿ. ಏನು ಮಾಡೋಣ? ಭಯಭಕ್ತಿ ಮಾಡುವವನು ಏನು ಮಾಡ್ತಾನೆ ಗೊತ್ತಾ? ಕೆಟ್ಟದ್ದು ಮಾಡದೆ ಒಳ್ಳೆಯದನ್ನು ಮಾಡ್ತಾನೆ ಎಂಬುದಾಗಿ ಕೀರ್ತನೆ 34:14 ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಯಾರೆಲ್ಲ ಭಯಭಕ್ತಿಯಲ್ಲಿ ಜೀವಿಸ್ತಾರೋ ಅವರು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಏನು ಮಾಡ್ತಾರೆ? ಮಾಡುತ್ತಾರೆ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಭಯ ಪಡದೇ ಇರುವವರು ಹೆಂಗಿರ್ತಾರೆ ಗೊತ್ತಾ? ಇತರರಿಗೆ ಹಾನಿ ಮಾಡ್ತಾರೆ, ಇತರರ ಕುಟುಂಬನ ಹಾಳು ಮಾಡ್ತಾರೆ. ಹಲ್ಲೆಲೂಯಾ. ಇತರರ ಕುಟುಂಬ ನಷ್ಟ ಮಾಡಲು ಹೆಂಗ್ ಬೇಕಾರೆ ಏನಂತ ಗೊತ್ತಾ? ಓಸರುವಲ್ಲಿ ಚೇಂಜ್ ಅನ್ನಂಗೆ ಚೇಂಜ್ ಆಗ್ತಾರ. ಹಲ್ಲೆಲೂಯಾ. ಅರ್ಥ ಆಯ್ತು ನಾನು ಹೇಳೋದು ಅರ್ಥ ಆಯ್ತಾ? ದೇವರಿಗೆ ಯಾರೆಲ್ಲ ಭಯ ಪಡೋದಿಲ್ವೋ ಅವ್ರು ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ಬಿಡ್ತಾರ ಮತ್ತು. ಆಮೇನ್. ಹಲ್ಲೆಲೂಯಾ. ಗೋಸುಂಬೆ ತರ ಯಾವ ಥರ? ಮೂಸುಂಬೆ ಥರ ಅಲ್ಲ, ಗೋಸುಂಬೆ ಥರ ಚೇಂಜ್ ಆಗ್ತಾರ. ಯಾಕೆ ಈ ಮಾತು ಹೇಳ್ತಂದ್ರೆ, ಒಂದು ಸಾರಿ ಅಬ್ರಹಾಮನು ತನ್ನ ಹೆಂಡತಿಂಗ್ ಕರ್ಕೊಂಡು ಹೋದಾಗ ಒಂದು ಮಾತು ಅನ್ಕೊಂಡು ತೆಗಿರಿ. ವಾಕ್ಯ ಓದೋಣ. ಆದಿಕಾಂಡ 20:11 ಓದ್ರಿ ಬೇಗ. ಆದಿಕಾಂಡ 20:11 ಓದೋಣ ಬೇಗ. ಹೌದ್ರಿ? ಆದಿಕಾಂಡ 20:11 ಓದೋಣ ಬೇಗ. ಅದಕ್ಕೆ ಅಬ್ರಹಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದನು. ಅಬ್ರಹಾಮನು ಹೇಳ್ತಾನೆ, ಇಲ್ಲಿ ಈ ಸ್ಥಳದವರು ದೇವರ ಭಯ ಇಲ್ಲದವರಾಗಿ. ಏನಾಗಿ? ದೇವರಿಗೆ ಭಯ ಇಲ್ಲದವರು ಹೆಂಗ್ ಬೇಕಾದ್ರೆ ಇರ್ತಾರ. ಮಾತು ಸಾಯಿಸಕ್ಕೂ ರೆಡಿ, ಇನ್ನೊಂದು ಕುಟುಂಬ ಹಾಳು ಮಾಡಕ್ಕೂ ರೆಡಿ, ಇನ್ನೊಬ್ಬನ ಹತ್ರ ಜಗಳಾಡಕ್ಕೂ ರೆಡಿ, ಏನು ಮಾಡಕ್ಕೂ ರೆಡಿ. ಆದರೆ ನಾವೆಲ್ಲರೂ ಕೂಡ ಕೆಟ್ಟದನ್ನು ಬಿಟ್ಟು ಏನು ಮಾಡಿ ಹೇಳ್ರಿ? ಒಳ್ಳೆಯದನ್ನು ಮಾಡೋಣ. ಆಮೇನ್. ಹಲ್ಲೆಲೂಯಾ. ಏನು ಮಾಡಿ ಹೇಳ್ರಿ? ನಾವು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡೋಣ. ಆಮೇನ್. ಹಲ್ಲೆಲೂಯಾ. ಯಾಕೆಂದರೆ ಕೆಟ್ಟದು ನಮ್ಮಲ್ಲಿ ಇರಬಾರ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತನು ಹೇಳ್ತಾನೆ, ಪೌಲನು ಕೊಲೋಸಿ 3:8 ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ, ನಮ್ಮ ಜೀವಿತದಲ್ಲಿ ಎಲ್ಲ ಕೆಟ್ಟದನ್ನು ವಿಸರ್ಜಿಸಬೇಕು. ಆಮೇನ್. ಏನು ಮಾಡ್ಬೇಕು? ನಾವು ವಿಸರ್ಜಿಸಿ ಏನು ಮಾಡಬೇಕು? ಭಯ ಭಕ್ತಿಯಲ್ಲಿ ಜೀವಿಸ್ಬೇಕು. ಏನು ಮಾಡ್ಬೇಕು? ನಾವೆಲ್ಲರೂ ಭಕ್ತಿಯ ವೇಷ ಹಾಕೊಂಡು ಸುಮ್ಮನೆ ಭಕ್ತಿ ಮಾಡೋದಲ್ಲ, ದೇವರಿಗೆ ನಿಜವಾದ ಭಕ್ತಿ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಚರ್ಚೆಗೆ ಬಂದಾಗ ಪ್ರಾರ್ಥನೆ, ಹೊರಗೆ ಹೋದಾಗ ವಾತನೆ ಇರಬಾರ್ದು. ಹಲ್ಲೆಲೂಯಾ. ಎಕ್ಕಡುಂಟೆ ಕೂಡ ಎಲ್ಲಿದ್ರು ಕೂಡ ಒಂದೇ ರೀತಿಯಾಗಿ ಇರ್ಬೇಕು ನಾವು. ಆಮೇನ್. ఎందుకంటే ఆయన నిన్న నేడు ఈవరకు రేపు మర్నాడు ఆయన అలాగే ఉన్నాడా లేదా? పోయాడా? ఉన్నాడా? ಅట్లాಗೆ ಉನ್ನಾಡು. ಹಲ್ಲೆಲೂಯಾ. ಆತ ನಿನ್ನೆ ಇದ್ದ ಇವತ್ತು ನಿರಂತರವಾಗಿ ಹಾಗೇ ಇರ್ತೀವಿ. ನಾವು ಕೂಡ ಹಂಗೆ ಇರಬೇಕು. ಆಮೇನ್. ಇಲ್ಲಿದ್ದಾಗ ಭಕ್ತಿ, ಅಲ್ಲಿದ್ದ ಭಕ್ತಿ ಇರಬಾರ್ದು. ಹಲ್ಲೆಲೂಯಾ. ಇಲ್ಲಿದ್ದ ಭಕ್ತಿ ಹೊರಗೆ ಹೋದಾಗ ಒಳಗಿದ್ದಿದ್ದೆ ಅನ್ನಬಾರ್ದು. ನಾನು ನಿಜ ಹೇಳ್ತೀನಿ, 2025 ಚರ್ಚೆಗೆ ಬರೀ ಭಕ್ತಿ ಮಾಡಿ ಹೊರಗೆ ಯುಕ್ತಿ ತೋರ್ಸ್ಯಾರ ಎಲ್ಲರಿಗೆ. ದೇವ್ರಿಗೆ ತನ್ನ ಬಾಣ, ಯಾವ ಬಾಣ ನೋಡುವಂತ್ರಿ. ಅವರೇ ಬಂದು ಸಾಕ್ಷಿ ಹೇಳ್ತಾರ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, 2024 ಸರಿಯಾಗಿ ಚರ್ಚಿಗೆ ಬರ್ತಿರ್ಲಿಲ್ಲ, ಸರಿಯಾಗಿ ಪ್ರಾರ್ಥನೆಗೆ ಬರ್ತಿರ್ಲಿಲ್ಲ ನೋಡುವಂತ್ರಿ. ನಾನು ಪ್ರಾರ್ಥನೆ ಮಾಡ್ತೀನಿ ಬಿಡೋಕ್ಲ 2025 ಉಪವಾಸ ಮಾಡ್ತೀನಿ. ಅದೇ ಕೆಲಸ. ಏನು ಗೊತ್ತಾ? ದೇವರೇ ವಿಶ್ವಾಸಿಗಳಿಗೆ ಮೈ ಮುಟ್ಟಿಯಮಂಗ. ಏನು ಮುಟ್ಟಿಯಮಂಗ? ಮೈ ಮುಟ್ಟಿಯಮಂಗ. ಒಂದು ಚುಕ್ಕೆ ತೋರಿಸ್ದೇವ್ರೆ, ಸಣ್ಣದೊಂದು ಪಿಂಬಲ ಹಿಂಗೆ ಅನ್ಕಂತೀವಿ. ಅದೇ ಒಂದು 4-5 ಆದರೆ ಡಾಕ್ಟರ್ದು ಹೋದ್ರಿ, ಒಂದು 10-20 ಆದರೆ ಸೀದಾ ಏನು ಏಸುವಿನ ಹಿಂದೆ ಓಡಿ ಬರುವ ಓಡುವೆ ಪ್ರಾರ್ಥಿದ್ದ ಎಲ್ಲ ಓಡುವೆ. ಒಬ್ಬ ನಮ್ಮ ಚರ್ಚಿನ 10ನೇ ಹೆಸರು ಹೇಳಕ್ಕೆ ಗಮನಿಸ್ರಿ. ಅವ್ರ ಮನೆ ಪ್ರಾರ್ಥನೆ ಬರ್ಬೇಕಂದ್ರೆ ದೇವ್ರ ಆತ್ನ ಕರೆಕ್ಟ್ ಹಿಂಗಿಡ್ತಾನ, ಮತ್ತೆ ಬಟ್ಟೆ ಹಿಂಡಿದಂಗೆ ಹಿಂಡ್ತಾನ ಆತ್ನ. ಆತ್ ನಿಂಡು ಬಿಟ್ರೆ ಫ್ಯಾಮಿಲಿ ಎಲ್ಲ ಟಡನ್ 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 ಟಡ ಅಂತ ಬರ್ತಾರ. ಸ್ವಲ್ಪ ಬೇಸಾಗತ್ತಲ್ಲ, ಮತ್ತೆ ಟಡನ್ ಟಡ ಹಿಂಗೆ ಹೋಗ್ತಾರ. ಆಮೇಲೆ ಮತ್ತೆ ಅದು ಚುಚ್ಚತ್ ಮುಳ್ಳು, ಆಮೇಲೆ ಟಡ
ಅರ್ಥ ಇಲ್ಲ ಮೇಲ ಈಗ ಬರ್ತಾರ ಮತ್ತೆ ಈಗ ಇನ್ನು ಚುಚ್ಚಿದಾಗ ಬರ್ತಾರೆ, ನೀವೇ ನೋಡಂತ್ರಿ. ಹಲ್ಲೆಲೂಯಾ. ಗಮನಿಸ್ರಿ, ನಾವೆಲ್ಲರೂ ಕೂಡ ಕೆಟ್ಟದನ್ನು ವಿಸರ್ಜಿಸಿ ಬಿಟ್ಟು ಹಲ್ಲೆಲೂಯಾ ಏನ್ ಮಾಡ್ಬೇಕು ಗೊತ್ತಾ, ನಾವು ಭಯ ಭಕ್ತಿಯಲ್ಲಿ ಮುಂದೆ ಸಾಗೋಣ. ಆಮೇನ್. ಏನ್ ಮಾಡಿ ನಾವೆಲ್ಲರೂ ಕೂಡ ಭಯ ಭಕ್ತಿಯಲ್ಲಿ ಜೀವಿಸೋಣ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಭಕ್ತಿಯನ್ನು ಭಯವನ್ನು ನೋಡುತ್ತಾನೆ. ಆಮೇನ್. ಯಾಕೆ ದೇವರು ಭಯ ಭಕ್ತಿಯಲ್ಲಿ ಜೀವಿಸ್ಬೇಕಂತ ಆಸೆ ಪಡ್ತಾನೆ ಗೊತ್ತಾ? ಈಗ ನಿಮಗೆ ಕೆಲವೊಂದು ಮಾತು ಹೇಳ್ತೀನಿ. ಭಾಳ ಜನರಿಗೆ ಭಯ ಭಕ್ತಿ ಯಾಕೆ ಮಾಡೋದು ಮಾತಾಡ್ತೀನಿ. ನಿಮ್ಮೆಲ್ಲರ ಕೇಳ್ತೀನಿ, ಯಾಕೆ ಭಯ ಭಕ್ತಿ ಮಾಡ್ಬೇಕು ಹೇಳ್ರಿ? ನಿಮ್ಮನ್ನು ಕೇಳ್ತೀನಿ, ಭಯ ಭಕ್ತಿ ಯಾಕೆ ಮಾಡಬೇಕು? ದೇವರಿಗೆ ಭಯಪಟ್ಟು ಯಾಕೆ ಭಕ್ತಿ ಮಾಡ್ಬೇಕು ಹೇಳ್ರಿ? ಯಾರಾದ್ರೂ ಹೇಳ್ತೀರಾ? ಹಲ್ಲೆಲೂಯಾ. ಯಾಕೆ ಭಯ ಭಕ್ತಿ ಮಾಡ್ಬೇಕು? ಯಾರಿಗಾದ್ರೂ ಗೊತ್ತಾ? ಒಂದು ಪಾಯಿಂಟ್ ಗೊತ್ತಾ? ಇಲ್ಲಲ್ಲ, ಗೊತ್ತಾ? ಭಯ ಭಕ್ತಿ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳಿದೆ ಗೊತ್ತಾ? 5 ಲಾಭಗಳ ಬಗ್ಗೆ ಬೇಗ ಹೇಳಿ ಮುಗಿಸಿಬಿಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಜನರು ಭಯ ಭಕ್ತಿ ಮಾಡ್ತಿರೋ ಗಮನಿಸ್ರಿ, ಅವ್ರ ಜೀವಿತದಲ್ಲಿ ಈ ಲಾಭಗಳೆಲ್ಲವೂ ಕೂಡ ನಡೆಯುತ್ತವೆ. ಆಮೇನ್. ತೆಗೆರ ವಾಕ್ಯ ಓದೋಣ. ಕೀರ್ತನೆ 111ನೇ ಅಧ್ಯಾಯ ಓದೋಣ. ಕೀರ್ತನೆ 111ನೇ ಅಧ್ಯಾಯ 5ನೇ ವಚನ ವಾಕ್ಯ ಓದ್ರಿ ಬೇಗ. ಕೀರ್ತನೆ 111ನೇ ಅಧ್ಯಾಯ 5ನೇ ವಚನ, ಬೇಗ. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಎಲ್ಲ ನನ್ನ ಕಣ್ಣು ನೋಡ್ರಿ. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ದೇವರು ಏನು ಕೊಟ್ಟಿದ್ದಾನಂತೆ? ಜನರಿಗೆ ಆಹಾರ ಬೇಕು. ಭಾಳ ಜನರು ಅಂತಾರ, ದುಡಿದ್ರೆ ಊಟ ಒಳ್ಳೇದೇ. ದೇವರಿಗೆ ಭಯಭಕ್ತಿ ಮಾಡಿದ್ರೆ ಆತನ ಊಟ ಕೊಡುತ್ತಾನೆ. ಹಲ್ಲೆಲೂಯಾ. ಏನು ಕೊಡ್ತಾನೆ ದೇವರು? ಆಹಾರ ಕೊಡುತ್ತಾನೆ. ಹಲ್ಲೆಲೂಯಾ. ಇವತ್ತು ಭಾಳ ಜನರಿಗೆ ಏನು ಊಟ ಮಾಡಬೇಕು, ಏನು ಓದ್ಕೊಳ್ಳೋಕ್ಕಾಗೋ ವಾಕ್ಯ ತೆಗೆದು ಓದೋಣ. ಮತ್ತೆ 6:31 ಓದ್ರಿ ಬೇಗ. ವಾಕ್ಯ ಹೇಳುತ್ತೆ, ಮತ್ತೆ 6:31 ಓದೋಣ ಬೇಗ. 6:31, 32 ಬೇಗ. ಈಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ. ಮತ್ತೆ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ಯಾರು ತೋಕಪಡ್ತಾರಂತೆ? ಅಜ್ಞಾನಿಗಳು ತೋಕಪಡ್ತಂದ್ರೆ ದೇವರಿಗೆ ಭಯಪಡದೇ ಇರುವವರು ತೋಕಪಡ್ತಾರಂತೆ. ಹಲ್ಲೆಲೂಯಾ. ಅಜ್ಞಾನಿಗಳು ತೋಕಪಡ್ತಾರೆ. ಇದನ್ನೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ನೀವಿನ್ನ ಭಯಪಡೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಊಟ ಮಾಡಬೇಕು, ಏನು ಅವೆಲ್ಲ ಬೇಡ, ದೇವರಿಗೆ ಗೊತ್ತಿದೆ. ಆಮೇನ್. ಯಾಕೆಂದ್ರೆ ವಾಕ್ಯ ಹೇಳುತ್ತೆ, ಕೀರ್ತನೆ 136:25 ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ ಎಂಬುದಾಗಿ ವಾಕ್ಯ ಇದೆ. ಆಮೇನ್. ಎಲ್ಲ ಜೀವಿಗಳಿಗೆ. ಹಲ್ಲೆಲೂಯಾ. ಮಾನವರಿಗೆ ಕೂಡ ದೇವರು ಆಹಾರ ಕೊಡುವಂತ ತೆಗೆದು ವಾಕ್ಯ ಓದೋಣ. ಕೀರ್ತನೆ 104:14ನೇ ವಚನ ಓದ್ರಿ ವಾಕ್ಯ. ಕೀರ್ತನೆ 104:14 ಓದ್ರಿ. ಕೀರ್ತನೆ 104ನೇ ಅಧ್ಯಾಯ 104 ಬೇಗ 104ನೇ ಅಧ್ಯಾಯ 14ನೇ ವಚನ. ಪಶುಗಳಿಗೋಸ್ಕರ ಹುಲ್ಲನ್ನು ಮೊಳಿಸುತ್ತಿ, ಮನುಷ್ಯರಿಗೋಸ್ಕರ ಪೈರುಗಳನ್ನು. ಮನುಷ್ಯರಿಗೋಸ್ಕರ ಅಂತ ಐತೆ ಅಲ್ಲಿ, ಎಲ್ಲ ಪ್ರಾಣಿಗಳಿಗೆ ಅಂತ ಐತೆ ಅಲ್ಲಿ. ಮನುಷ್ಯರಿಗೋಸ್ಕರ ಏನು ಮಾಡ್ತಾನೆ ಹೇಳ್ರಿ? ಸೊಪ್ಪು. ಹಲ್ಲೆಲೂಯಾ. ಯಾವ ಸೊಪ್ಪು? ನನಗಿಂತ ಹೆಚ್ಚು ನಿಮಗೆ ಗೊತ್ತಿರುತ್ತೆ. ಅಡಿಗೆ ಮಾಡ್ರಿ ಲೈನಿಗೆ ಸೊಪ್ಪು. ಹಲ್ಲೆಲೂಯಾ. ಆ ಸೊಪ್ಪು, ಈ ಸೊಪ್ಪು, ಇವೆಲ್ಲ ಯಾರಿಗೋಸ್ಕರ? ಮನುಷ್ಯರಿಗೋಸ್ಕರ. ದೇವ್ರಿನ ಪೈರು ಬರೀ ಸೊಪ್ಪು ಅಂದಲ್ಲ, ಪೈರು ಅಂದ್ರೆ ಏನು ಗೊತ್ತಾ? ಅದರಲ್ಲಿರೋ ಕಣಗಳು. ಹಲ್ಲೆಲೂಯಾ. ರಾಗಿ, ಬೇಳೆ, ಜೋಳ, ಗೋಧಿ, ಇವೆಲ್ಲ ಯಾರಿಗೆ? ದೇವ್ರ ಅನ್ಬೋದು. ಇವೆಲ್ಲ ಯಾರಿಗೋಸ್ಕರ? ನಮಗಾಗಿಯೇ. ಹಲ್ಲೆಲೂಯಾ. ದೇವ್ರು ಏನು ಕೊಡ್ತಾನೆ ನಮಗೆ? ಭಯಭಕ್ತಿ ಮಾಡ್ರಿ ಏನು ಕೊಡ್ತಾನೆ ಹೇಳ್ರಿ? ಭಯಭಕ್ತಿ ಇಲ್ಲವ್ರಿಗೆ ಏನು ಕೊಟ್ಟಿದ್ದಾನೆ ದೇವರು? ಮತ್ತು ನಿಮಗೆ ಆಹಾರ ಬೇಕಾ ಬೇಡ? ಆಹಾರ ಬೇಕಂದ್ರೆ ದುಡಿಬೇಕಂದ್ರೆ ದೇವರು ದುಡಿಬೇಕಂತಾನೆ ಹೇಳ್ತಾನೆ, ಇಲ್ಲ ಅಂದಿಲ್ಲ. ಆದರೆ ಭಯ ಭಕ್ತಿಯಲ್ಲಿದ್ದರೆ ಹೆಂಗೆ ಬೇಕಾದರೂ ಆಹಾರ ಕೊಡ್ತಾನೆ. ಹಂಗಂತೇಳಿ ಎಲ್ಲರ ಮನೆಗೆದ್ದು ನಾನು ಗೆಲ್ಸ್ಕೋಕು ನಾಳಿಂದ ಆಹಾರ ಕೊಳ್ಳೋದು. ನಿಮ್ಮ ಭಯ ಭಕ್ತಿ ಯಾರು ನೋಡ್ತಾರೆ ಗೊತ್ತಾ? ದೇವರು ನೋಡ್ತಾನೆ. ಯಾರು ನೋಡ್ತಾರೆ? ಮನುಷ್ಯರು ಮುಖ ನೋಡ್ತಾರೆ. ಮನುಷ್ಯರು ಏನು ನೋಡ್ತಾರೆ? ದೇವ್ರು ಏನು ನೋಡ್ತಾನ? ಇಲ್ಲಿರ್ಬೇಕು ಭಯ ಭಕ್ತೆ. ಹಲ್ಲೆಲೂಯಾ. ಇರೋ ಮಾತು ಹೇಳ್ತೀನಿ. ಬೈಬಲಲ್ಲಿ ಎಲಿಯಾ ಇದ್ದಾನೆ. ಎಲಿಯಾ ಯಾರಿಗೆ ಭಯಪಡ್ತಾ ಹೇಳ್ರಿ? ಅಹಾಬನಿಗೆ ಭಯಪಡ್ತಾ ಇರಲಿಲ್ಲ, ಇಜಿಬೇಳಿಗೆ ಭಯಪಡ್ತಾ ಇರಲಿಲ್ಲ, ದೇವರಿಗೆ ಭಯಪಡ್ತಾ ಭಕ್ತಿ ಮಾಡ್ತಾ ಇದ್ದ. ಆ ಭಕ್ತಿಯ ಮೂಲಕ ಹೇಳ್ದ, ಯೆಹೋವನೇ ನಿಜವಾದ ದೇವರು. ಆಮೇನ್. ಅದಕ್ಕೋಸ್ಕರ ನೋಡ್ರಿ, ಆ 3 ವರ್ಷ 6 ತಿಂಗಳು ಮಳೆ
ಬರದ ಕಾಲದಲ್ಲಿ ಮಳೆ ಬರದೇ ಇರುವಾಗ, ಮಂಜು ಬರದೇ ಇರುವಾಗ ಬೆಳೆ ಇಲ್ಲ ಅಲ್ಲಿ. ದೇವರು ಎಲಿಯನ್ನು ಪೋಷಿಸಿದೇ ಇಲ್ಲ, ಎಲಿಯನ್ನು ಪೋಷಿಸಿದ್ದೇನಿಲ್ಲ, ಮತ್ತು ಕೊಟ್ಟನಿಲ್ಲ ಆಹಾರ. ಎಲಿಯನಿಗೆ ಎಲಿಯ ಈ ಬರಗಾಲದ 3 ಎಕರೆ ಮನೆ ತಗಂದು ಕೊಟ್ಟ ಇಲ್ಲ. ದೇವರಿಗೆ ಭಯಭಕ್ತಿಯಲ್ಲಿ ಜೀವಿಸಿದ್ರೆ ದೇವರು ಅವನ್ನ ಬದುಕುವಂತೆ ಆಹಾರ ಕೊಟ್ಟು ಪೋಷಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಭಯಪಟ್ಟರೆ ಭಯಭಕ್ತಿಯಲ್ಲಿದ್ರೆ ಏನು ಕೊಡ್ತಾನೆ ದೇವರು ನಮಗೆ? ಹೇಳ್ಬೇಕು, ಏನು ಕೊಡ್ತಾನೆ? ಆಹಾರ ಕೊಡ್ತಾನೆ. ಎಲ್ಲ ನೋಡ್ರಿ, ದೇವರಿಗೆ ಭಯಭಕ್ತಿ ಮಾಡುವುದರಿಂದ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರುವುದರಿಂದ ದೇವರು ನಮಗೆ ಆಹಾರ ಕೊಡುತ್ತಾನೆ. ಹಲ್ಲೆಲೂಯಾ. ಏನು ಕೊಡ್ತಾನೆ ಹೇಳ್ರಿ? ಆಹಾರ ಕೊಡ್ತಾನೆ. ಆಮೇನ್. ನೆಕ್ಸ್ಟ್ ಏನು ಮಾಡ್ತಾನೆ? ಎರಡನೇದಾಗಿ ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಾ? ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಏನು ಮಾಡ್ತಾನೆ? ಬರೀ ಊಟ ಕೊಟ್ಟು ಅಲ್ಲಿಗೆ ಬಿಡಕಲ್ಲ. ಭಾಳ ಜನರು ನೋಡಿ ಊಟ ಕೊಡು, ದೇವ್ರದ್ದು ಹಂಗಲ್ಲ, ఆశీర్వాద ಮಾಡ್ತಾನೆ. హల్లెలూయా. ఆయన దీవిస్తాడు. ఆమేన్. పోషించేది ఆయనే, దీవించేది ఆయనే. హల్లెలూయా. పోషಿಸುವುದು ಆತನೇ, ಮತ್ತೆ ಆಶೀರ್ವಾದ ಮಾಡುವುದು ಆತನೇ. ಆಮೇನ್. ಯಾಕಂದ್ರೆ ತೆಗೆದು ವಾಕ್ಯ ಓದೋಣ ಬೇಗ. ಕೀರ್ತನೆ 115:13 ಓದ್ರಿ. ಕೀರ್ತನೆ 115:13 ವಾಕ್ಯ ಓದೋಣ. ಕೀರ್ತನೆ 115:13. ಇಸ್ರಾಯೇಲ್ನ ಮನೆತನದವರನ್ನು ಆಶೀರ್ವಾದಿಸುವನು, ಆರೋನ ಮನೆತನದವರನ್ನು ಆಶೀರ್ವಾದಿಸುವ. ನೆಕ್ಸ್ಟು, ತನ್ನ ಭಕ್ತರನ್ನು. ಹಲ್ಲೆಲೂಯಾ. ಯಾರನಂತೆ? ಅಲ್ಲಿ ಇಸ್ರಾಯೇಲರನ್ನ ಆಶೀರ್ವಾದ ಮಾಡ್ತಾನಂತೆ, ಆರೋನ್ ಮನೆತನದವ್ರನ್ನ ಆಶೀರ್ವಾದ ಮಾಡ್ತಾನಂತೆ. ನೆಕ್ಸ್ಟ್ ಯಾರನಂತೆ? ಭಕ್ತರಂತೆ. ಯಾರನ್ನಂತಾರೆ ಹೇಳ್ರಿ? ದೊಡ್ಡ ಮಸೀಗಿಂದು ಅಂದ್ರನ್ನ ಆಶೀರ್ವಾದ ಮಾಡ್ತಾನ. ಹಲ್ಲೆಲೂಯಾ. ಹೃದಯದಲ್ಲಿ ಭಯಭಕ್ತಿ ಯಾರತ್ತ ಅವ್ರನ್ನ ಭಕ್ತರು ಅಂತಾರೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ ತನ್ನ ಭಕ್ತರನ್ನ ಏನ್ ಮಾಡ್ತಾನಂತೆ? ಏನ್ ಮಾಡ್ತಾನಂತೆ ಭಕ್ತರನ್ನ? ಹಲ್ಲೆಲೂಯಾ. ಆಶೀರ್ವಾದ ಹೆಂಗಿರುತ್ತೆ ಗೊತ್ತಾ? ದೇವರು ತನ್ನ ಭಕ್ತರನ್ನ ಆಶೀರ್ವಾದ ಮಾಡ್ತಾನೆ. ಆ ಆಶೀರ್ವಾದ ಹೆಂಗಿರುತ್ತೆ ಗೊತ್ತಾ? ತೆಗಿರ ವಾಕ್ಯ ಓದೋಣ. ಜ್ಞಾನೋಕ್ತಿ 10:22 ಓದ್ರಿ. ದೇವರು ಕೊಡುವ ಆಶೀರ್ವಾದ ಹೆಂಗಿರುತ್ತೆ ನೋಡೋಣ. ತನ್ನ ಭಕ್ತರನ್ನ ದೇವರು ಆಶೀರ್ವಾದಿಸುವನೆಂಬುದಾಗಿ ವಾಕ್ಯದಲ್ಲಿದೆಯಲ್ಲ, ದೇವರು ಹೆಂಗೆ ಆಶೀರ್ವಾದ ಮಾಡ್ತಾನೆ ನಾವು ವಾಕ್ಯದಲ್ಲೋಣ. ಜ್ಞಾನೋಕ್ತಿ 10:22 ವಾಕ್ಯ ಹೇಳುತ್ತೆ, ಯೆಹೋವನ ಆಶೀರ್ವಾದವು. ಯಾರ ಆಶೀರ್ವಾದ ಅಂತೆ? ಮನುಷ್ಯರ ಆಶೀರ್ವಾದ ಅಲ್ಲ. ಹಲ್ಲೆಲೂಯಾ. ಅಧಿಕಾರಿಗಳ ಆಶೀರ್ವಾದ ಅಲ್ಲ. ಹಲ್ಲೆಲೂಯಾ. ಅರಸರ ಆಶೀರ್ವಾದಗಳಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು. ಹಲ್ಲೆಲೂಯಾ. ಅದೇನು ಮಾಡಿದ್ರೆ ಅಂದ್ರೆ ನೆಕ್ಸ್ಟು, ಅದು ವ್ಯಸನವನ್ನು ದೇವರ ಆಶೀರ್ವಾದ ಕೊಟ್ಟು ವ್ಯಸನ ಮಾಡ್ಕೊಂತ ಕೂತ್ಕೊಂತ ಕೊಡಕಲ್ಲ, ವ್ಯಸನ ಪಡೆದಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ಭಯಭಕ್ತಿಯಲ್ಲಿ ಇರಬೇಕು. ಹಲ್ಲೆಲೂಯಾ. ಯೋಬನು ಗಮನಿಸ್ರಿ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಲ್ಲ, ಅದಕ್ಕೋಸ್ಕರ ಎಲ್ಲವನ್ನು ಕಳ್ಕೊಂಡ್ರು ಕೂಡ ಆ ಭಯಭಕ್ತಿಯನ್ನು ಕಳ್ಕೊಳ್ಳಿಲ್ಲ. ಆಮೇನ್. ಯೋಬನು ಕೆಟ್ಟದನ್ನು ನಿರಾಕರಿಸಿದನು, ದೇವರಿಗೆ ವಿರುದ್ಧವಾದನ್ನು ನಿರಾಕರಿಸಿದನು. ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಿದ್ದ ಎಲ್ಲ ಕಳ್ಕೊಂಡ. ಆ ಭಯಭಕ್ತಿ ಕಳ್ಕೊಳ್ಳಿಲ್ಲ, ದೇವರನ್ನ ಕಳ್ಕೊಳ್ಳಿಲ್ಲ. ನೆಕ್ಸ್ಟ್ 2ರಷ್ಟಾಗಿ ಆಶೀರ್ವಾದ ಒಂದೇ. ಯಾರು? ಯೋಬನು. ಹಲ್ಲೆಲೂಯಾ. ಯೋಬನು ಮೊದಲಿಗಿಂತ ಉನ್ನತವಾಗಿ 2ರಷ್ಟಾಗಿ ದೇವರು ಏನು ಮಾಡಿದ್ದಾನೆ? ಆಶೀರ್ವಾದ ಮಾಡಿದ್ದಾನೆ. ಆಮೇನ್. ಎಷ್ಟರಷ್ಟು ಆಶೀರ್ವಾದ ಮಾಡ್ದಂತೆ? ಒಬ್ಬ ವ್ಯಕ್ತಿ ಭಕ್ತಿ ಮಾಡುವಾಗ ಎಷ್ಟರಷ್ಟು ಆಶೀರ್ವಾದ ಮಾಡ್ತಾನೆ ಹೇಳ್ರಿ? ಎಷ್ಟು ಮಾತಾಡ್ರಿ? ಎಷ್ಟರಷ್ಟು ಆಶೀರ್ವಾದ ಮಾಡ್ತಾನೆ? 1 ಬೇಕಾ 2 ಬೇಕಾ? 1 ದೊಡ್ಡದ 2 ದೊಡ್ಡದ? ಮತ್ತೆ 2ರಷ್ಟು ಆಶೀರ್ವಾದ ಬೇಕಂದ್ರೆ ಏನು ಮಾಡ್ಬೇಕು ನಾವು? ವ್ಯಸನ ಸೇರಿಸದ ಆಶೀರ್ವಾದ ಬೇಕಂದ್ರೆ ಏನು ಮಾಡ್ಬೇಕು ನಾವು? ಪಾಪಿ ಸೊತ್ತು ಪರ್ಪಾಲೆ ಗೊತ್ತಾ ನಿಮಗೆ? ಭಾಳ ಜನರು ನೋಡ್ರಿ, ಅವ್ರನ್ನ ಮೋಸ ಮಾಡಿ ಇವ್ರನ್ನ ಮೋಸ ಮಾಡಿ, ಕೆಲವೊಬ್ರು ನೋಡ್ರಿ ಬಡ್ಡಿ ಕೊಟ್ಟರೆ ರಕ್ತ ಹಿಂಡ್ತಿರ್ತಾರ. ಆ ಲಿಮಿಟ್ ಲಿಮಿಟ್ ಕ್ರಾಸ್ ಆಗಿ ಬಡ್ಡಿ ಕೊಡ್ತಿರ್ತಾರ. ರಕ್ತ ಹಿಂಡಿ ಲಾಸ್ಟಿಗೆ ಇನ್ನೊಬ್ರು ರಕ್ತ ಇವ್ರು ಏರ್ಸಮಂಗಾಗಿರ್ತಾರ ನೋಡ್ರಿ. ನಮ್ಮ ಭಾಳ ಜನರು ನೋಡಿದ್ದೀನಿ. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಯೆಹೋವನ ಆಶೀರ್ವಾದ ಏನಂತೆ? ವಾಕ್ಯ ಇದೆ. ಅದು ಏನು ಸೇರ್ಸಕ್ಲಂತೆ? ಅಯ್ಯೋ ಇಷ್ಟೆಲ್ಲ ಹಣ ಐತೆ, ಆ ಡಾಕ್ಟ್ರ್ ಇಡಬೇಕಾ? ಇಡೋ ಅವಶ್ಯಕತೆ ಇಲ್ಲ. ಆಮೇನ್. ಅಯ್ಯೋ ಇಷ್ಟು ನೋಡಿದೆ ಅವ್ರಿಗೆ ಇಡಬೇಕಾ? ಇಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವ್ಯಸನ ಪಡೆದಾಗೆ ದೇವ್ರ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಉಳಿಸಿಕೊಳ್ಳೋ ಕೂಡ ನೀನು ವ್ಯಸನ ಪಡೋದು ಬೇಕಲ್ಲಿ ಯಾರು ಬರ್ತಾರೋ ಏನಾಗುತ್ತೋ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯಾ. ದೇವರ ವ್ಯಸನವನ್ನು ಸೇರಿಸದೆ ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ನಾವೇನು ಮಾಡ್ಬೇಕ್ರಿ? ಭಕ್ತರಾಗಿ ಭಯಭಕ್ತಿಯಲ್ಲಿ ಮುಂದೆ ಸಾಗಬೇಕು. ಹಲ್ಲೆಲೂಯಾ. ಒಂದೇದಾಗಿ ಭಯಭಕ್ತಿ ಇಲ್ಲದೆ ದೇವರು ಏನು ಮಾಡ್ತಾನೆ? ನಮ್ಮನ್ನ
ಪೋಷಿಸ್ತಾನೆ, ಆಹಾರ ಕೊಡುತ್ತಾನೆ. ಹಲ್ಲೆಲೂಯ. ಎರಡನೇದಾಗಿ ಆಶೀರ್ವಾದ. ಮೂರನೇದಾಗಿ ತೆಗೆದ ವಾಕ್ಯ ಓದೋಣ. ಕೀರ್ತನೆ 33:18 ವಾಕ್ಯ ಓದ್ರಿ ಬೇಗ ಬೇಗ. ಕೀರ್ತನೆ 33:18 ವಾಕ್ಯ ಓದೋಣ, ಬೇಗ ಬೇಗ ಓದ್ರಿ. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸ್ತಾನೆ. ಮೀನ್ಸ್ ಏನು ಮಾಡ್ತಾನೆ ಗೊತ್ತಾ? ನೋಡುತ್ತಾನೆ. ಹಲ್ಲೆಲೂಯ. ಕಟಾಕ್ಷಿಸ್ತಾನೆ ಅರ್ಥ ಏನು ಹೇಳ್ರಿ? ನೋಡುತ್ತಾನೆ. ಮುಂದೆ ಹೋದ್ರಿ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಹಲ್ಲೆಲೂಯ. ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ದೇವರು ಏನು ಮಾಡ್ತಾನೆ ಹೇಳ್ರಿ? ಕಟಾಕ್ಷಿಸುತ್ತಾನೆ, ನೋಡ್ತಾನೆ. ಅವ್ರ ಪರಿಸ್ಥಿತಿಗೆ ಪರಿಹಾರ ಕೊಡಲು ದೇವರು ಆಸೆ ಪಡುತ್ತಾನೆ. ಆಮೇನ್. ಯಾರಿಗೆ ಭಕ್ತಿಯ ವೇಷವಿದ್ದು ಅದರ ಬಲ ಬೇಡ ಅಂತಾರಲ್ಲ ಅವರಿಗೆಲ್ಲ, ಭಯಭಕ್ತಿಯಲ್ಲಿ ಇರುವವರಿಗೆ. ಆಮೇನ್. ಇಲ್ಲಿ ವಾಕ್ಯ ಹೇಳ್ತೇವೆ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ಆಮೇನ್. ಅದಕ್ಕೋಸ್ಕರ ಗಮನಿಸಿರಿ, ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಭಯಭಕ್ತಿಯಲ್ಲಿದ್ದ. ಕಳೆದ ಶುಕ್ರವಾರ ನಾನು ಹೇಳಿದೆ, ಆ ವ್ಯಕ್ತಿ ಯಾರು ಹೇಳ್ರಿ? ನೋಹ. ಯಾರ ವ್ಯಕ್ತಿ? ಭಯಭಕ್ತಿಯಲ್ಲಿದ್ದ. ತನ್ನ ಕಾಲದವರಲ್ಲಿ ಎಲ್ಲರೂ ಕೂಡ ಗಮನಿಸ್ರಿ, ಪಾಪದಲ್ಲಿ ತೊಡಗಿದ್ದಾರೆ. ತನ್ನ ಕಾಲದವರು ಎಲ್ಲರೂ ಕೂಡ ಅಕ್ರಮದಲ್ಲಿ ಜೀವಿಸ್ತಾ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಾರೆ. ಅಂಥವರ ಮಧ್ಯದಲ್ಲಿ ನೋಹ ಏನಾಗಿದೆ ಅಲ್ರಿ? ನೀತಿವಂತನಾಗಿ ಭಕ್ತಿ ಮಾಡ್ತಾ ಇದ್ದಾನೆ. ಆಮೇನ್. ಅದಕ್ಕೋಸ್ಕರ ನೋಹನ ಬಗ್ಗೆ ಒಂದು ಮಾತು ಹೇಳುತ್ತೆ, ಆದಿಕಾಂಡ 6:8 ಹೇಳುತ್ತೆ, ಆದರೆ ನೋಹನಿಗೆ ಯೆಹೋವನ ದಯವು ಏನಾಯಿತು? ಯಾಕೆ ದೊರಕಿತು? ನೋಹನಿಗೆ ಯೆಹೋವನ ದಯ ಯಾಕೆ ದೊರಕಿತು ಅಂದರೆ, ಯೆಹೋವನು ಭಯಭಕ್ತಿಯುಳ್ಳವರನ್ನು ನೋಡುತ್ತಾನೆ. ಆಮೇಲೆ ಪಾಪ ಮಾಡುವವರು ಅನೇಕರಿದ್ರು ಕೂಡ ಅವ್ರನ್ನ ದೇವರು ನೋಡುದಿಲ್ಲ, ಭಕ್ತಿ ಮಾಡುವವರು ನೋಡುತ್ತಾನೆ. ಆಮೇನ್. ಆತನ ದಯೆಯನ್ನು ತೋರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಗಮನಿಸ್ರಿ, ನೋಹನ್ ಪ್ರಪಂಚಕ್ಕೆ ಏನಾದ್ರು ಗೊತ್ತಾ? ಆಸ್ತಿಕರ್ತನಾದ. ಹಲ್ಲೆಲೂಯಾ. ಯಾಕೆ? ಭಯಭಕ್ತಿ ಮಾಡ್ತಾ ಇದ್ದ, ನೀತಿವಂತನಾಗಿದ್ದ. ಯೆಹೋವನ ದಯವು ಯಾರಿಗೆ ದೊರಕಿತು ಹೇಳ್ರಿ? ಯಾರಿಗೆ ದೊರಕಿತು? ಮತ್ತು ನಮಗೆ ದೊರಕಬೇಕು ಬೇಡ? ಮತ್ತು ನಾವೇನು ಮಾಡಬೇಕು? ಭಯಭಕ್ತಿಯಲ್ಲಿದ್ದರೆ ದೇವರು ನಮ್ಮನ್ನು ಕಟ್ಟ ಹಾಕ್ಸಿಸ್ತಾನೆ. ಆಮೇನ್. ಹಲ್ಲೆಲೂಯಾ. ಅನೇಕರು ಏನನ್ನ ಮಾಡಲಿ, ನಾವೇನು ಮಾಡ್ಬೇಕು ಹೇಳ್ರಿ? ನೋಹ ಅದೇ ಕಲ್ತಿದ್ದು. ಏನು ಕಲ್ತ ಗೊತ್ತಾ? ನೋಹ ಸುತ್ತಮುತ್ತ ಅವ್ರ ಕಣ್ಣು ಮುಂದೆ ಪಾಪ ಮಾಡ್ತಾರೆ. ಭಾಳ ಜನ ಇವತ್ತು ಕ್ರೈಸ್ತವ್ರು ಹೆಂಗೆ ಮಾತಾಡ್ತಾರೆ? ಅವರು ಕುಡಿಬೇಡ್ರ, ಅವರು ಸ್ಮೋಕ್ ಮಾಡಬೇಡ್ರ, ಅವರು ಬೈಬೇಡ್ರ, ಅವರು ತಪ್ಪು ಮಾಡಬೇಡ್ರ. ಅವ್ರು ಮಾಡ್ತಾರ, ನೀವು ಮಾಡ್ತೀಯಾ? వాళ్ళు చేయట్లేదా? వాళ్ళు చేస్తారు, మీరు చేస్తారా? ಅವ್ರು ಮಾಡ್ತಾರ, ನೀವು ಮಾಡಕತ್ತ? ನೋವು ದೇವ್ರೇ ನಾನು ಪ್ರಾರ್ಥನೆ ಮಾಡ್ತೀನಿ, ಅವರು ಮಾಡ್ತಾರ. ಅವ್ರು ಮಾಡ ತಪ್ಪನ್ನು ನಾವು ಕೂಡ ಮಾಡ್ತೀವಿ. ಇವತ್ತು ಭಾಳ ಜನರು ಹಿಂಗೆ, ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಇದು ಕ್ರೈಸ್ತವನ ಲಕ್ಷಣ ಅಲ್ಲ ಇದು. ಹಲ್ಲೆಲೂಯಾ. ನೋಹ ಮುಂದೆ ಅನೇಕ ಜನರು ತಪ್ಪು ಮಾಡ್ತಾನೆ ಇದ್ದಾರೆ, ಅನೇಕ ಜನರು ಪಾಪಿಗಳಾಗೇ ಇದ್ದಾರೆ. ನೋಹ ಅವರು ನೋಡಿ ಬೀಳಿಲ್ಲ ಪಾಪದಲ್ಲಿ. ಏನು ಮಾಡ್ದ? ಸ್ಥಿರವಾಗಿ ಭಕ್ತಿಯಲ್ಲಿ ಹೋದನು. ಆಮೇನ್. ಹಲ್ಲೆಲೂಯಾ. ನೋಹ ಬಗ್ಗೆ ಒಂದು ಮಾತು ತೆಗಿರಿ, ವಾಕ್ಯ ಓದೋಣ. ಆದಿಕಾಂಡ 6:9 ಓದ್ರಿ ಬೇಗ. 6:9 ಓದ್ರಿ. ನೋಹನ್ ಚರಿತ್ರೆಯು, ನೋಹನ್ ನೀತಿವಂತನ ತನ್ನ ಕಾಲದವರಲ್ಲಿ. ಯಾರ ಕಾಲದವರಲ್ಲಿ? ನೋಹನ್ ಕಾಲದವರಲ್ಲಿ. ನೋಹನ್ ಜೊತೆಯಲ್ಲಿರುವವರೆಲ್ಲರ ಕಾಲದವರಲ್ಲಿ ಏನಾಗಿದ್ದಾನಂತೆ? ತಪ್ಪಿಲ್ದವನಾಗಿದ್ದಂತೆ. ಹಲ್ಲೆಲೂಯಾ. ಇನ್ನೊಬ್ಬರು ತಪ್ಪು ದೇವ್ರು ನಂಬಿದ ನೋಹ, ಇವನು ಪ್ರಾರ್ಥನೆ ಮಾಡ್ತಿದ್ದ ನೋಹ, ಇವನು ಭಕ್ತಿ ಮಾಡ್ತಿದ್ದ ನೋಹ, ಇವನು ಯೇಸು ಅಂದಿದ್ದ, ಇವನು ಯೆಹೋವ ದೇವರು ಅಂತಿದ್ದ, ಇವನು ಪವಿತ್ರಾತ್ಮ ದೇವರು ಅಂತಿದ್ದ. ಇವನು ತಪ್ಪು ಮಾಡಿದವಳು ಅನ್ನಿಸ್ಕೋಬಾರ್ದು ಅಂತೇಳಿ ತನ್ನ ಕಾಲದವರಲ್ಲಿ ನೋಹ ಏನಾಗಿದ್ದಾಳ್ರಿ? ತಪ್ಪಿಲ್ಲದವನಾಗಿದ್ದಂತೆ. ಹಲ್ಲೆಲೂಯಾ. ಏನಾಗಿದ್ದಾಳ್ರಿ? ತಪ್ಪಿಲ್ಲದವನಾಗಿದ್ದ. ಅದಕ್ಕೋಸ್ಕರ ನೀವು ಕೂಡ ಏನಾಗಿರ್ಬೇಕು? ಈ ನಮ್ಮ ಕಾಲದವರಲ್ಲಿ ತಪ್ಪಿಲ್ಲದವರಾಗಿರ್ಬೇಕು. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ದೇವರ ದಯೆ ಸಾಮಾನ್ಯವಾದಲ್ಲ. ಆಮೇನ್. ನೋಹನ್ ಮೇಲೆ ದೇವರ ದಯೆ ಬಂತು, ಪ್ರಪಂಚ ನೋಹಂದೆ. ಆಮೇನ್. ಟೋಟಲ್ ಭೂಮಿಯೆಲ್ಲ ನೋಹಂದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ದಯೆ ನಮಗೆ ಬರಬೇಕು. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ, ತನ್ನ ಕಾಲದವರು ಏನಾಗಿದ್ದಾನಂತೆ? ತಪ್ಪಿಲ್ಲದವನಾಗಿದ್ದನು. ಅವನ ದೇವರೊಂದಿಗೆ ಹೆಂಗ್ ನಡ್ತಿದ್ದಂತೆ? ಯಾಕಂದ್ರೆ ದೇವರು ದಯೆ ಬೇಕಾದ್ರೆ ನಾವು ದೇವರನ್ನ ಮರಿಬಾರ್ದು. ಹಲ್ಲೆಲೂಯಾ. ದೇವರು ನಮ್ಮನ್ನು ನೋಡುತ್ತಾನೆ, ತನ್ನ ದಯೆಯನ್ನು ಕೊಡಲು ಆಸೆ ಪಡ್ತಾನೆ. ಅದಕ್ಕೋಸ್ಕರ ಭಯಭಕ್ತಿಯಲ್ಲಿರೋಣ. ಆಮೇನ್. ಈಗ 4ನೇದಾಗಿ ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ, ಭಯಭಕ್ತಿಯಲ್ಲಿದ್ರೆ ಕೊರತೆ ಇರೋದಿಲ್ಲ. ಭಯಭಕ್ತಿಯಲ್ಲಿದ್ರೆ ಏನಿರೋದಿಲ್ಲ ಹೇಳ್ರಿ? ಏನಿರೋದಿಲ್ಲ? ಕೊರತೆ. ಹಲ್ಲೆಲೂಯಾ. ತೆಗಿರಿ, ವಾಕ್ಯ ಓದೋಣ. ಕೀರ್ತನೆ 34:9 ಓದ್ರಿ ಬೇಗ ಬೇಗ. ಕೀರ್ತನೆ 34:9 ಓದೋಣ. ಯೆಹೋವನ ಜನರೇ, ಹಲ್ಲೆಲೂಯಾ, ಹೇಳ್ತೆ, ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಮತ್ತು ಮುಂದೆ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆ ಇರೋದಿಲ್ಲ ಅಂತೆ. ಆಮೇನ್.
ಯಾರಾದರೂ ಆತನಲ್ಲಿ ಭಯಭಕ್ತಿಯನ್ನು ತೋರಿಸ್ತಿರೋ, ಯಾರಾದರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಿರೋ ಕೊರತೆ ಇರೋದಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ದಾವೀದ ನಡ್ತಾನೆ, ಏನಂತ, ಯೇಸುವೇ ಒಳ್ಳೆಯ ಕುರುಬನು, ನಾ ಎಂದೆಂದು ಕೊರತೆ ಪಡೇನು. ಕೊರತೆ ಇರೋದಿಲ್ಲ. ನೀನು ಭಯಭಕ್ತಿ ಮಾಡಿದ್ರೆ ಕೊರತೆ ಇರೋದಿಲ್ಲ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನು ಮಾಡ್ತಾನೆ, ಓದಾಗಿಸುವನು. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ, ವಾಕ್ಯ ಹೇಳುತ್ತೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಯಾರು ಇರ್ತಾರೋ ಅವ್ರಿಗೆ ಏನಿರೋದಿಲ್ಲಂತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನು ಮಾಡ್ರಿ, ದೇವರಿಗೆ ಭಯಪಟ್ಟು ಭಕ್ತಿ ಮಾಡುತ್ತಾ, ಭಯಭಕ್ತಿಯಲ್ಲಿದ್ರೆ ಆಹಾರ ಕೊಡುತ್ತಾನೆ. ನೆಕ್ಸ್ಟು ಕಟಾಕ್ಷಿಸ, ನೆಕ್ಸ್ಟು ಹೇಳ್ರಿ, ಆಹಾರ, ನೆಕ್ಸ್ಟು ಆಶೀರ್ವಾದ, ನೆಕ್ಸ್ಟು ನೋಡುತ್ತಾನೆ, ನೆಕ್ಸ್ಟು ಕೊರತೆಗಳು ನೀಗಿಸ್ತಾನೆ. ಕೊರತೆ ಇರೋದಿಲ್ಲ. ಆಮೇನ್. ಹಲ್ಲೆಲೂಯಾ. ಏನಿರೋದಿಲ್ಲ ಹೇಳ್ರಿ. ಹೆಂಗೆ ನೀಗಿಸ್ತಾನೆ ಗೊತ್ತಾ ದೇವರು ಕೊರತೆನ ತೆಗೆರೆ ಹೋಗಿದ್ದಾನೆ. ಫಿಲಿಪ್ಪ 4:19 ಓದೋಣ ಬೇಗ. ಫಿಲಿಪ್ಪ ಪತ್ರಿಕೆ 4:19 ಓದ್ರಿ ಬೇಗ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ, ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಮಾತಿದೆ, ತನ್ನ ಪ್ರಭಾವದ. ಯಾರ ಪ್ರಭಾವದ? ದೇವ್ರ ಪ್ರಭಾವ. ಹೆಂಗೆ ಹೇಳ್ರಿ, ಆತನ ಬಾಯಿ ಮಾತಾಡಿದ್ರೆ ಆಕಾಶ ಭೂಮಿ ಉಂಟಾಗಿದೆ. ಹಲ್ಲೆಲೂಯಾ. ದೇವರು ಬಾಯಿ ಮಾತಿಂದ ನುಡಿದಾಗಲೇ ಆಕಾಶ ಭೂಮಿ ಉಂಟಾಗಿದೆ. ಆತನು ತನ್ನ ಪ್ರಭಾವದಿಂದ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾನೆ, ಪ್ರತಿಯೊಂದು ಕೊರತೆಯನ್ನು, ಒಂದು ಕೊರತೆ ನೀಗಿಸಿ, ಇದು ಕೊಟ್ಟಿನಲ್ಲ ಮತ್ತೆ 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 ಕೇಳ್ಬೇಡ ನೀನು ಅನ್ನಕಲ್ ದೇವರು. ಹಲ್ಲೆಲೂಯಾ. ಏನೆಲ್ಲ ಬೇಕು ಎಲ್ಲವನ್ನು ಕೊಡುತ್ತಾನೆ. ಆಮೇನ್. ನಾವು ಮಾಡ್ಬೇಕಾದ್ರೆ ಕೆಲಸ ಏನು? ಭಯ ಭಕ್ತಿಯಲ್ಲಿರಬೇಕು. ಹಲ್ಲೆಲೂಯಾ. ಭಯ ಭಕ್ತಿ ಮಾಡುತ್ತಾ ಮುಂದೆ ಹೋಗ್ಬೇಕು. ಒಂದು ಮಾತಾಡ್ತೀನಿ, ಕೆಲವು ಸಾರಿ ನಾವು ಭಯ ಭಕ್ತಿ ಮಾಡುವಾಗಲೂ ಕಷ್ಟ ಬರ್ತಾವ. ಬಟ್ ಆದರೆ ಆ ಕಷ್ಟಗಳು ಹೆಂಗಿರ್ತಾವ ಗೊತ್ತಾ? ತೆಗಿರೋ ವಾಕ್ಯ ಓದೋಣ ಬೇಗ. ಯಾಕೋಬ 1ನೇ ಅಧ್ಯಾಯ 2ನೇ ವಚನ 3ನೇ ವಚನ ಓದ್ರಿ. ಯಾಕೋಬ 1ನೇ ಅಧ್ಯಾಯ 2ನೇ ವಚನ 3ನೇ ವಚನ 4ನೇ ವಚನ. ನನ್ನ ಸಹೋದರಿ, ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಉಂಟು ಮಾಡುತ್ತದೆ ಎಂದು ನೀವು ತಿಳಿದು, ಓಕೆ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಭಯಭಕ್ತಿ ಮಾಡುವವರು. ಯೋಬ ಹಂಗೆ ಅನ್ಕೊಂಡಿದ್ದ, ನಾನು ಆಕಾಶದಲ್ಲಿ ಮಕ್ಕಳ ಕಳ್ಕೊಂಡು, ಆಸ್ತಿ ಕಳ್ಕೊಂಡು, ಎಲ್ಲ ಕಳ್ಕೊಂಡು, ಮೈಯಲ್ಲಿ ರೋಗ ಬಂದು, ಆದ್ರೆ ಆನಂದ ಪಡೆದ. ಹೇಳ್ದ, ಯೆಹೋವನೇ ಕೊಟ್ಟ, ಯೆಹೋವನೇ ತೆಗೆದುಕೊಂಡ. ಆಮೇನ್. ಹಲ್ಲೆಲೂಯಾ. ಆತನ ಬಾಯಲ್ಲಿ ದೇವರನ್ನು ದೂಷಿಸಿಲ್ಲ ಅಂತ ಯಾರೋ? ಯೋಬ. ಆಮೇನ್. ಅದಕ್ಕೋಸ್ಕರ ಗಮನಿಸ್ರಿ, ಅದು ಆನಂದಕರವಾದೊಂದು ಎಣಿಸ್ರಿ. ಯಾಕೆ ಎಣಿಸ್ಬೇಕು? ಮುಂದೆ ಓದೋಣ 4ನೇ ವಚನ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರೋ ಸರ್ವ ಸಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಹಲ್ಲೆಲೂಯಾ. ಭಯಭಕ್ತಿಯಲ್ಲಿದ್ದರೆ ಕೆಲವು ಸಾರಿ ನಮಗೆ ಏನೆಲ್ಲ ತೊಂದರೆ ಬಂದರೂ ಕೂಡ ಮುಂದೊಂದು ದಿನ ಏನು ಕಡಿಮೆ ಇಲ್ಲದವರಾಗಿ ನಾವಿರುತ್ತೇವೆ. ಆಮೇನ್. ಇವತ್ತು ನಾವು ಅನ್ಕೊಳ್ಳೋದು, ಎಷ್ಟು ಭಯಭಕ್ತಿ ಪ್ರಾರ್ಥನೆ ಮಾಡ್ತೀವಿ, ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಅದು ಕಡಿಮೆ, ಇದು ಕಡಿಮೆ, ಅದಾಗ್ತಿಲ್ಲ, ಏನೋ ಮಾಡಕ್ಕೆ ಹೋಗ್ತೀವಿ. ನನಗೆ ಕೂಡ ಕೆಲವು ಸಾರಿ ಅನಿಸಿರುತ್ತೆ, ಸೇವೆಯಲ್ಲಿ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತೇಳಿ. ಬಟ್ ಕಡಿಮೆ. ಆದ್ರೆ ಒಂದು ಮಾತು ಹೇಳ್ತೀನಿ, ಮುಂದೆ ಆ ವಾಕ್ಯ ಪ್ರಕಾರ ಏನು ಕಡಿಮೆ ಇಲ್ಲದವರಾಗಿ ನಾವಿರ್ತೀವಿ. ಭಯಭಕ್ತಿ ಇಲ್ಲವರು ನೀವು ಕೂಡ ಇರ್ತೀರಿ. ಆಮೇನ್. ಹಲ್ಲೆಲೂಯಾ. ನಮಗೆ ಏನು ಕಡಿಮೆ ಇರಕ್ಕಲ್ಲ. ಊಟಕ್ಕೆ ಬೇಕಾ? ಊಟಕ್ಕೆ ಇರುತ್ತೆ. ಬಟ್ಟಿಗೆ ಬೇಕಾ? ಬಟ್ಟಿಗೆ ಇರುತ್ತೆ. ಓಡಾಡೋಕೆ ವೆಹಿಕಲ್ಗಳು ಬೇಕಾ? ವೆಹಿಕಲ್ಗಳು ಇರುತ್ತೆ. ಹಲ್ಲೆಲೂಯಾ. ಸುವಾರ್ತೆ ಸಾರೋದಕ್ಕೆ ಏನೆಲ್ಲ ಎಷ್ಟೆಲ್ಲ ಖರ್ಚಾಗಬೇಕು ಹಣಗಿರ್ತೋ ಅದೆಲ್ಲ ಬರುತ್ತೆ. ಹಲ್ಲೆಲೂಯಾ. ಯಾಕೆ? ನಾವು ಮಾಡುವ ಭಯಭಕ್ತಿಯಿಂದ ಏನು ಕಡಿಮೆ ಇಲ್ಲದವರಾಗಿ ನಾವಿರ್ತೇವೆ. ಆಮೇಲೆ ಯಾಕಂದರೆ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಒಂದಿನ ಕೊರತೆ ನೀಗಿಸಿ ಮತ್ತೆ ಮತ್ತೆ ಕೇಳಬೇಡ ಅನ್ನಕ್ಕಲ್ಲ. ಹಲ್ಲೆಲೂಯಾ. ದೇವರಿಗೆ ಗೊತ್ತು ನಮಗೆ ಏನು ಬೇಕೋ ಏನು ಬೇಡ ಎಲ್ಲ ಆತನಿಗೆ ಗೊತ್ತಿದೆ. ಆತನ ಎಲ್ಲವನ್ನು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡೋಣ ಗೊತ್ತಾ? ಭಯಭಕ್ತಿ ಮಾಡೋಣ. ಐದನೇದಾಗಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರೆ ದೇವರು ತನ್ನ ದೂತರನ್ನ ದಂಡಿಳಿಸಿ ನಮ್ಮ ಜೊತೆ ಇರಿಟ್ಟಿಸ್ತಾನೆ. ಮತ್ತು ಹಲ್ಲೆಲೂಯಾ. ತೆಗಿರಿ ವಾಕ್ಯ ಓದೋಣ. ಕೀರ್ತನೆ 34:7 ಓದ್ರಿ ಬೇಗ.
ಕೀರ್ತನೆ 34ನೇ ಅಧ್ಯಾಯ 7ನೇ ವಚನ, ಮುಗಿಸ್ಬಿಡ್ತೀನಿ ಸಾಕು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ದೂತರು ನಮಗೆ ಕಾಣದೇ ಇರ್ಬೋದು, ಬಟ್ ಆದರೆ ಪ್ರತಿ ಸಾರ ಆ ದೂತ ನಮ್ಮನ್ನು ಕಾಪಾಡುತ್ತಾರೆ. ಯಾಕಂದರೆ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಯಾರೆಲ್ಲ ಇರ್ತಾರೋ ಅವರ ಪಕ್ಷವಾಗಿ ದೇವರು ತನ್ನ ದೂತನ ದಂಡಿಳಿಸಿರ್ತಾನೆ. ಹಲ್ಲೆಲೂಯಾ. ದೇವರು ತನ್ನ ದೂತರನ್ನ ದಂಡಿಳಿಸುತ್ತಾನೆ. ಯಾರ ಹತ್ರ? ಭಯಭಕ್ತಿಯುಳ್ಳವರ ಹತ್ರ. ಹಲ್ಲೆಲೂಯಾ. ಸಾರಿ ಎಲಿಷನು ಪ್ರಾರ್ಥನೆ ಮಾಡ್ತಾ ಇದ್ರೆ ಬೆನ್ಹಾದ ರಾಜನು, ಅರಾಮ್ಯರ ರಾಜನು ಗಮನಿಸ್ರಿ, ಎಲಿಷನ ಬಗ್ಗೆ ಗೊತ್ತಿಲ್ಲದೆ ಈ ಇಸ್ರಾಯೇಲ್ ಅರಸನ್ನ ಎಂಡ್ ಮಾಡ್ಬೇಕಂತೇಳಿ ಏನೆಲ್ಲ ವಂಚಾಗ್ತಾ ಇದ್ದಾನೆ. ಆ ವಂಚಾಗ್ತಿದ್ರೆ ಎಲಿಷನ್ ಹೋಗಿ ಹೇಳ್ತಾ ಇದ್ದಾನೆ, ಓಯ್ ಹಿಂಗೆ ಹೋಗ್ಬೇಡಿ, ಈ ರೂಟ್ಗೆ ಹೋಗ್ಬೇಡಿ. ಯಾಕೆ? ಅವ್ನು ಕಾಯ್ತಾ ಇದ್ದಾನೆ ಶೈನ್ ಇಟ್ಕೊಂಡು, ಹಿಂಗೆ ಹೋಗು. ಈಗ ಅನ್ಕಂದ್ರೆ ನಾನು ಮಾಡೋ ಪ್ಲಾನ್ ಎಲ್ಲ ಫೇಲ್ ಆಗ್ತದೆ. ಏನು ಕಾರಣ? ಅಲ್ಲಿ ಒಬ್ಬ ಸೇವಕನಿದ್ದಾನೆ, ಅಲ್ಲೊಬ್ಬ ಯೆಹೋವನಿಗೆ ಭಯಭಕ್ತಿಯುಳ್ಳ ಸೇವಕನಿದ್ದಾನೆ. ಅವನ ಹೆಸರೇನು? ಎಲಿಷಾ. ಹಲ್ಲೆಲೂಯಾ. ಹಂಗಂದ್ರೆ ಫಸ್ಟ್ ಅವನ್ನೇ ಮುಗಿಸ್ಬಿಡೋಣ. ಯಾಕಂದ್ರೆ ಇವನೆಲ್ಲ ಯೋಚನೆ ಕೊಡೋದು, ಇವನು ಇಲ್ದಂಗೆ ಹೋದ್ರೆ ಅವ್ರನ್ನ ಈಸಿಯಾಗಿ ಸೋಲಿಸ್ಬೋದು ಅಂತೇಳಿ ಎಲಿಷನ ಮುಗಿಸೋಕ್ಕೋಸ್ಕರ ಪ್ಲಾನ್ ಮಾಡಿ ಸೈನ್ಯಗಳು ಕಳಿಸ್ತಾರೆ. ಮತ್ತು ಹಲ್ಲೆಲೂಯಾ. ಏನು ಮಾಡ್ತಾನ? ಸೈನ್ಯಗಳು ಕಳಿಸಿದ್ರೆ ಎಲಿಷನಿರುವಂಥ ಪ್ಲೇಸಿಗೆ ಸುತ್ತ ಬೆನ್ಹಾದನ ಸೈನ್ಯ ಇದೆ. ಯಾರ ಸೈನ್ಯ ಇದೆ? ಈಗ ಎಲಿಷನ ಶಿಷ್ಯ ಬಂದು ಅಯ್ಯೋ ನೋಡ್ದ, ಹೊರಕ್ಕೆ ಹೋದ. ಸ್ವಾಮಿ ಅಲ್ಲ, ಭಾಳ ಜನ ನೋಡ್ರಿ, ಏನಾದ್ರು ಒಂದು ದೊಡ್ಡದಾದ ಓದಿವಿ ಎಲ್ಲಿಗಾದ್ರಿ ಕೊಲ್ಲಿ ಬಿಡ್ತಾರ ನಮ್ಮನ್ನ. ನೀನ್ ನೋಡ್ರಿ ಪ್ರಾರ್ಥನೆ ಅಂತಿ, ನೀನ್ ನೋಡ್ರಿ ಅವ್ರು ಹಿಂಗಾತಾರೆ ಇವ್ರು ಹಿಂಗಾತಾರೆ ಅಂತ ವಾಕ್ಯದ ಹೇಳ್ತಿ. ಇವಾಗ ನೋಡಿದ್ರೆ ನಿನ್ ಬುಡಕ್ಕೆ ಬಂದದ ಈಗ ಪ್ರಾಬ್ಲಮು. ಏನ್ ಮಾಡೋದು ಈಗ? ಹೇಯ್ ಚುಕ್ಕೆ ಬೈಟ್ರೆ, ಯಾರು ಹೇಳಿದಿ ಮಾತು? ಎಲಿಷ ಹೇಳ್ದು, ಚುಕ್ಕೆ ಬೈಟ್. ಇನ್ನೊಂದು ಮಾತಾಡಿ ಅಂದ್ರೆ ಸುಮ್ಮನೆ ಬಿಡು. ಯಾಕೆ ಸ್ವಾಮಿ? ಅವರಲ್ಲಿರೋಕ್ಕಿಂತ ನಮ್ಮ ಕಡೆ ಹೆಚ್ಚಿದ್ದಾರೆ. ಇವನಿಗೆ ಶಿಷ್ಯನಿ ಸೆಂಟ್ರಲ್ಲಿ ತಿಕ್ಕಿಡ್ಬಿಡ್ತೀವಿ. ಈಗ ಏನಾಗ್ಬಿಡ್ತಾನೆ, ಒಂಥರ ಮೆಂಟಲ್ ಅದ. ನಾನು ನೋಡಿ ಸೈನ್ಯ ಇವತ್ತಿಂದ ಇಲ್ಲ ಅವ್ರದ ಇಲ್ಲ ಸ್ವಾಮಿ ಅಂದ್ರೆ ಎಲಿಷನ ಕರಿತಿದ್ದ ಶಿಷ್ಯ. ಇಲ್ಲ ಸ್ವಾಮಿ, ಹೊರಗಿರೆಲ್ಲ ಬೆನ್ಹಾದನ ಸೈನ್ಯನೇ. ಒಬ್ಬೊಬ್ಬನ ಇಷ್ಟು ದೊಡ್ಡ ಕತ್ತಿ ಹಿಡ್ಕೊಂಡಾರ, ಒಬ್ಬೊಬ್ಬನು ಸುಮ್ಮನೆ ಹಿಂಗದಾರ. ನಾವು ನೋಡ್ರೆ ಇಬ್ಬರು ನಾವು ಕೂಡ ಬಲಿಷ್ಠರದಿ, ಬಟ್ ಆದ್ರೆ ಎಷ್ಟು ಜನರ ಬೇಡಕಾತ್ ನಮ್ಮ ಕೈಲಿ ಹಾಕಲ್ಲ. ಎಲಿಷ ಹೇಳ್ದ, ಸೈಲೆಂಟ್ ಇರ್ಬೇಕು. ಯಾಕೆ? ಅವನಲ್ಲಿರುವಕ್ಕಿಂತ ಅವ್ರ ಕಡೆ ಇರೋಕ್ಕಿಂತ ನಮ್ಮ ಕಡೆಯಲ್ಲಿರುವವರು ಹೆಚ್ಚಿದ್ದಾರೆ. ಹಲ್ಲೆಲೂಯಾ. ಅವ್ರ ಹೆಂಗ? ಅಗ್ನಿಮಯವಾದ ರಥೈಶ್ವರ್ಯರೊಡನೆ ಬಂದಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಒಬ್ಬ ಎಲಿಷನ್ನ ಸಾಯಿಸಕ್ಕೆ, ಒಬ್ಬ ಎಲಿಷನ ಕರ್ಕೊಂಡು ಎಲ್ಲ ಸರಿ ಹಾಕಕ್ಕೆ ಗಮನಿಸ್ರಿ, ದೊಡ್ಡ ಸೈನ್ಯ ಬಂದ್ರೆ ಆ ಒಬ್ಬ ಎಲಿಷನ ಕಾಪಾಡೋದಕ್ಕೆ ದೇವರು ತನ್ನ ರಥೈಶ್ವರ್ಯ ದೇವ ದೂತರನ್ನ ಸುತ್ತಲೂ ಕಳಿಸಿ ಏನ್ ಮಾಡಿದೆ ಗೊತ್ತಾ? ಈ ಸೈನ್ಯ ಏನಾದ್ರು ಒಂದೇ ಜನ ಮುಂದಿಟ್ರೆ ಏನ್ ಮಾಡ್ತಾರೆ? ಪುಡಿ ಮಾಡ್ಬಿಡ್ತಾರೆ ದೇವದೂತರು ಅವ್ರನ್ನ. ಹಲ್ಲೆಲೂಯಾ. ಆ ರೀತಿ ದೇವರು ಕಾರ್ಯ ಮಾಡಲು ಸಿದ್ಧವಾಗಿದ್ದಾನೆ. ಆಮೇನ್. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಹೇಳ್ರಿ? ಮಾತಾಡ್ರಿ. ಏನ್ ಮಾಡ್ಬೇಕು ನಾವು? ದೇವರಿಗೆ ಭಯಭಕ್ತಿಯುಳ್ಳವರಾಗಿದ್ರೆ ನಾವು ಹೋಗುವ ಪ್ರತಿ ಮಾರ್ಗದಲ್ಲಿ ದೇವರು ತನ್ನ ದೂತರನ್ನ ದಂಡಿಳಿಸುತ್ತಾನೆ. ಆಮೇನ್. ಯಾಕೆಂದ್ರೆ ಭಕ್ತಿಯಲ್ಲಿರುವಾಗ, ಭಯದಲ್ಲಿರುವಾಗ ದೇವರು ತನ್ನ ದೂತರನ್ನ ದಂಡಿಳಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ತೀನಿ. ಸಾರಳ ದಾಸಿ ಯಾರು ಹೇಳ್ರಿ? ಹಾಗಾರ ಒಂದ್ಸಾರಿ ಆ ಸಾರಳ ಕಟ ಕೇಳಕ್ಕಾಗಲಾರ್ದೆ ಈ ಆಗ್ಲೇ ಮತ್ತೆ ಓಡಿ ಹೋಗ್ತಾಳೆ. ದೂತನ್ ಬಂದು ನೋಡ್ತೀನಿ, ಏನಮ್ಮ ಎಲ್ಲಿಂದ ಬಂದೆ? ಸಾರಳ ದಾಸಿಯೇ ಮನೆ ನಡೆ ಅಂದ. ಆಕೆ ಏನು ಮಾಡಿ ದೇವದೂತನ ಮಾತು ಕೇಳ್ತಾ ಇಲ್ಲ. ಅಲ್ಲಿ ವಾಕ್ಯ ಐತೆ ನೋಡ್ರಿ, ಬೇಕಾದ್ರೆ ಮನೆಗೆ ಹೋದ್ರಿ 16ನೇ ಆದಿಕಾಂಡ 16 ಹೋದ್ರೆ ಅಲ್ಲಿ ಹೇಳ್ತಾ ಯೆಹೋವನ ದೂತನು ಅವಳನ್ನು ಕಂಡು ಅಂತಿದೆ. ಹಲ್ಲೆಲೂಯಾ. ಅಲ್ಲಿ ಸನ್ನಿವೇಶ ಎಲ್ಲ ಓದ್ಕೊಡ್ರಿ ಬೇಕಾರೆ. ಈಗ ನಾವು ತಿಳ್ಕೊಳ್ಬೇಕು, ಯಾರೆಲ್ಲ ಭಯಭಕ್ತಿಯುಳ್ಳವರಾಗಿರ್ತಾರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಮಾತಾಡ್ಬೇಕು. ದೇವ್ರು ಏನ್ ಮಾಡ್ತಾನೆ? ತನ್ನ ದೂತರನ್ನ ದಂಡಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸೋಣ. ಏನ್ ಮಾಡೋಣ? ಸೇವಿಸೋಣ. ಆಮೇನ್. ಭಯಪಟ್ರೆ ನಮಗೇನೇನು ಹೇಳ್ರಿ? ದಿನಗಳು ಹೆಚ್ಚಾಗ್ತವೆ. ನೆಕ್ಸ್ಟು ನಿರ್ಭಯ, ನೆಕ್ಸ್ಟು ಜ್ಞಾನ. ಹಲ್ಲೆಲೂಯಾ. ಭಕ್ತಿ ಮಾಡೋದ್ರಿಂದ ಮಾತಾಡ್ರಿ. ಭಕ್ತಿ ಮಾಡಿದ್ರೆ ಆಹಾರ ಕೊಡ್ತಾನೆ,
ಆಶೀರ್ವಾದ ಕೊಡ್ತಾನೆ, ನಮಗೆ ನೋಡ್ತಾನೆ. ಕೊರತೆಯಂತೂ ದೇವರು ಬಿಡಕಲ್ಲ. ಮತ್ತೆ ದೂತರನ್ನ ದಂಡ ಹೇಳಿಸ್ತಾನೆ. ಹಲ್ಲೆಲೂಯಾ. ಇವೆರಡು ಮಾಡಿದ್ರೆ ಇಷ್ಟು ಲಾಭ ಅದಾವ. ಈ ಲಾಭ ಕಳ್ಕೊಂತ್ರ ಉಳಿಸ್ಕೊಂತ್ರ ನಿಮಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನು ಮಾಡೋಕೆ, ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಇನ್ಮೇಲೆ ಮುಂದೆ ಸಾಗೋಣ. ಆಮೇನ್. ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಿ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿವಂತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ಎಸಯ್ಯ, ನಾವು ಭಯಭಕ್ತಿಯುಳ್ಳವರಾಗಿರುವಂತೆ ಸಹಾಯ ಮಾಡು ದೇವರೇ. ನೀ ನಮ್ಮ ಜೀವಿತದಲ್ಲಿ ಕರ್ತನೆ, ಭಯದಲ್ಲಿರುವಾಗ ನಿನಗೆ ಭಯಪಡುವುದರಿಂದ ನಮಗೆ ಜ್ಞಾನ ಇದೆ ಎಂಬುದಾಗಿ ವಾಕ್ಯದಲ್ಲಿ ತೋರ್ಪಡಿಸಿದೆ. ಮತ್ತು ದೇವರೇ ಸಪ, ನಿನಗೆ ಭಯಪಡುವುದರಿಂದ ನಮ್ಮ ದಿನಗಳು ಹೆಚ್ಚಾಗುತ್ತವೆ ದೇವರೇ. ಯಾವುದಕ್ಕೂ ಭಯಪಡದಾಗಿ ನಮಗೆ ನಿರ್ಭಯ ಬರುತ್ತೆ ಎಂಬುದಾಗಿ ವಾಕ್ಯದಲ್ಲಿ ನೋಡಿದೆ. ಅದೇ ರೀತಿ ದೇವರೇ, ಭಯಭಕ್ತಿಯಲ್ಲಿ ಮುಂದೆ ಸಾಗುವಾಗ ಕರ್ತನೆ, ಪೋಷಿಸುವ ದೇವರು, ಆಹಾರವನ್ನು ಕೊಡುವ ದೇವರು, ಆಶೀರ್ವಾದಿಸುವ ದೇವರು, ಕಟಾಕ್ಷಿಸಿ ನೋಡುವ ದೇವರು ಕರ್ತನೆ, ಕೊರತೆಗಳಿಂದ ಬಿಡುಗಡೆ ಕೊಡುವ ದೇವರು. ಅಯ್ಯ, ನಿನ್ನ ದೂತರನ್ನು ದಂಡಿಳಿಸಿ ಪ್ರತಿ ಸಾರಿ ನಮ್ಮನ್ನು ಕಾಯುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಪ್ರತಿ ವಿಷಯದಲ್ಲಿ ನೀನೇ ನಡೆಸಿ, ಪ್ರತಿ ವಿಷಯದಲ್ಲಿ ನೀನೇ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಎಸಯ್ಯ, ಎಲ್ಲರೂ ಕೂಡ ನಿನಗೆ ಭಯಪಟ್ಟು ಭಕ್ತಿ ಮಾಡುವಂತೆ ಸಹಾಯ ಮಾಡು. ಎಲ್ಲರ ಜೀವಿತದಲ್ಲಿ ಕರ್ತನೆ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಎಲ್ಲ ರೀತಿಯಲ್ಲಿ ಕರ್ತನೆ ನಡೆಸಿ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತಾರೆ ದೇವರೇ. ಬಲವಾದ ಕೃಪೆಯಿಂದ ನಡೆಸು ಅಯ್ಯ, ಬಲವಾದ ಕೃಪೆಯಿಂದ ನಡೆಸು ದೇವರೇ. ಎಸಯ್ಯ, ಬಲವಾದ ಕೃಪೆಯಿಂದ ನಡೆಸು ದೇವರೇ. ಎಸಯ್ಯ, ಬಲವಾದ ಕೃಪೆಯಿಂದ ನಡೆಸು ದೇವರೇ. ಎಲ್ಲರ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ದೇವರೇ. ಕಾರ್ಯ ಮಾಡು. ಎಲ್ಲರ ಭಯಭಕ್ತಿ ನಿನ್ನ ಮೇಲೆ ಹಾದು ಹೋಗುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ಕೇಳುತ್ತಾ, ಮುಂದಿನ ಪ್ರತಿಯೊಂದು ವಿಷಯಗಳಲ್ಲಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಯಾರೆಲ್ಲ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರ ಸಂಗಡ ನೀನಿದ್ದು ಬಲವಾದ ಕಾರ್ಯಗಳನ್ನು ಮಾಡಬೇಕೆಂದು ಕೇಳುತ್ತಾ ದೇವರೇ ಎಸಯ್ಯ, ನಿನ್ನ ಕೃಪೆಯನ್ನು ಎಲ್ಲರೊಟ್ಟಿಗೆ ತೋರ್ಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೀಳುತ್ತಿರುವ ತಂದೆಯ ದೇವರೇ, ಆಮೇನ್. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಸರಟ್ಟಿಗೂ ಸಭೆಯೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.